ಹಾಡನ್ನ ಲಹರಿ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಇನ್ನು ಉಳಿದಂತೆ 4 ಹಾಡುಗಳನ್ನ ಚಿತ್ರತಂಡ ನಿಮ್ಮ ಮುಂದಿಡ್ಬೇಕು ಅನ್ನೋ ಅಪೇಕ್ಷೆ ಇದೆ. ಹುಲಿಬೀರ ಸಿನಿಮಾದ ಆಡಿಯೋ ಲಾಂಚ್ ಆಗ್ತಾ ಇದೆ. ಸಾಯಿ ಸ್ಟಾರ್ ಸಿನಿಮಾ ಸರಿ ನಮ್ಮ ರೂರಲ್ ಸ್ಟಾರ್ ಅಂಜನವರು ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಹುಲಿಬೀರ. ಸಂಪೂರ್ಣ ಉತ್ತರ ಕರ್ನಾಟಕ ಭಾಷೆ ಹಾಗೂ ಸೊಗಡನ್ನ ಈ ಸಿನಿಮಾ ತಮಗಾಗಿ ಹೊತ್ತು ತರುತ್ತಿದೆ. ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸೋಣ. ನಮ್ಮ ನಿರ್ದೇಶಕರು ಮಲ್ಲಿಕಾರ್ಜುನ್ ಸರ್, ಅಭಿನಂದನೆಗಳು ತಮಗೆ. ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ಚೆಕ್ ಚೆಕ್ ಸರ್. ಜಿಗಿರಿ ದೋಸ್ತ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಓಂ ಸಾಯಿರಾಮ್. ಗುರುವಾರ ಇವತ್ತು, ಕರೆಕ್ಟ್ ಅಲ್ಲ? ಹಾಂ, ಹುಲಿಬೀರ ಯಾವುದಮ್ಮ ಸಾಂಗ್? ಅದು ಸಾಂಗ್ ನಂಬರ್ 1 ಅಲ್ಲ? ಜಿಗಿರಿ ದೋಸ್. ಎಲ್ಲ ಜಿಗಿರಿ ದೋಸ್ಗಳು ಇವತ್ತು. ಸೊ ಜಿಗಿರಿ ದೋಸ್ ಸಾಂಗ್ ನಂಬರ್ 1 ಲಹರಿ ಮ್ಯೂಸಿಕ್ ಲಾಂಚ್ ಆಗ್ತಾ ಇದೆ. ವಿಶ್ ಆಲ್ ದ ಬೆಸ್ಟ್. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಲಹರಿ ಹೇಳಿ ಸರ್. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಎಂತೆಂತ ಅದ್ಭುತವಾದ ಗಾಯಕರು, ಹೊಸ ಪ್ರತಿಭೆಗಳನ್ನು ಹಾಡಿಸಿದ್ದಾರೆ. ಹಾಗೆ ಸಂಗೀತ ಕಟ್ಟಿ ಮೇಡಮ್, ವಿಜಯ್ ಪ್ರಕಾಶ್ ತರ ದೊಡ್ಡ ದೊಡ್ಡ ಗಾಯಕರ ಜೊತೆ ಕೂಡ ಹಾಡಿಸಿದ್ದೀರಿ ಸರ್, ಅಭಿನಂದನೆಗಳು. ಅಂಡ್ ವೀರ್ ಸಮಾಜ್ ಸರ್ಗೆ ಇಷ್ಟೊಂದು ಸಪೋರ್ಟಿವ್ ಆಗಿ ನಿಂತಹ ನಮ್ಮ 3 ಪ್ರೊಡ್ಯೂಸರ್ಸ್ಗೆ ಒಂದು ಚಪ್ಪಾಳೆ ಕೊಡಬೇಕು. ಅಶೋಕ್ ಸರ್, ಸುಜಾತಾ ಮೇಡಮ್, ಹಾಗೇನೆ ನಮ್ಮ ಹುಣಸಿ ಮದ್ದು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ನಿರ್ದೇಶಕರ ಕನಸು, ವಿಷನ್ ಏನಿದೆ ಅದನ್ನ ತೆರೆ ಮೇಲೆ ತೋರಿಸಿರುವಂತಹ ಪ್ರಯತ್ನ, ನಿರ್ದೇಶಕರೇ ತಮಗೂ ಕೂಡ ಅಭಿನಂದನೆಗಳು. ಸೊ ಮೊದಲನೇದಾಗಿ ಲಹರಿ ವೇಲು ಸರ್ ಆಲ್ರೆಡಿ ಹಾಡುಗಳನ್ನು ನೋಡೇ ಯಾವಾಗೂ ತಗೊಂಡಿರ್ತಾರೆ. ಸೊ ಈಗ ತೆರೆ ಮೇಲೆ ನೋಡಿದ್ ಹೇಗೆ ಅನ್ನಿಸ್ತು ಅಂತ ಕೇಳೋಣ ಲಹರಿ ವೇಲು ಸರ್. ಹಾಗೆ ಗುರುರಾಜ್ ಸರ್, ದಯಮಾಡಿ ತಾವು ಕೂಡ ವೇದಿಕೆಯಲ್ಲಿ ಜೊತೆ ಆಗ್ಬೇಕು. ಎಲ್ಲ ಪತ್ರಿಕಾ ಸಾಹೇಬ್ಗೂ ನಮಸ್ಕಾರ. UK ಇಲ್ಲಿದೆ, ಯುನೈಟೆಡ್ ಕಿಂಗ್ಡಮ್. ನನಗೆ ಕೇಳಿದ್ರು ಲಾರಿ ವೇಲು ಅವರು, ನೀವು ಇಲ್ಲಿ ಬಂದಿದ್ದೀರಿ ಅಂತ. ಹೌದು ಸರ್, ಐ ಆಮ್ ಫ್ರಮ್ UK ಅಂತಂದೆ. ಏನಂದ್ರೆ ಅದೇ ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕನೇ ಅಂತ ಹೇಳಿದೆ. ಸೊ ನಿಜವಾಗ್ಲೂ UK ಉತ್ತರ ಕರ್ನಾಟಕನೇ ಇಲ್ಲಿದೆ. ಬಹಳ ಸಂತೋಷ ಆಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆಂಟು ನಮ್ದು. ಹೇಳ್ಬೇಕು ಅಂದ್ರೆ ಗುರುರಾಜ್ ಸಾಹೇಬ್ರದ್ದು ಲಹರಿ ಸಂಸ್ಥೆಗೆ ಮೊಟ್ಟ ಮೊದಲ ಅಷ್ಟದೇವಿ ದರ್ಶನ, ಕನ್ನಡ ಕವ್ವಾಲಿ ಗೀತೆಗಳು, ವಿವಾಹ ಗೀತೆಗಳು 50 ವರ್ಷದ ಮುಂಚೆ ಫಸ್ಟ್ ಧ್ವನಿಸುವಳಿಯನ್ನ ನಿಮ್ಮ ಸ್ವರ ಸಂಯೋಜನೆ ಮತ್ತೆ ಮಂಜುಳಾ ಗುರುರಾಜ್ ಅಮ್ಮ ಅವರ ಸ್ವರ ಸಂಯೋಜನೆಯಲ್ಲಿ ಫಸ್ಟ್ ಧ್ವನಿಸುವಳಿ ಬಿಡುಗಡೆ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆ ಸರ್. ಸೊ ತಾವು ಇಲ್ಲಿ ಬಂದಿದ್ದು ನಿಜ ನೋಡಿ ನನಗೆ ಬಹಳ ಬಹಳ ತುಂಬಾ ಖುಷಿ ಆಗೋಯ್ತು. ಸೊ ಹುಲಿಬೀರ 5 ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. 3 ಜನ ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಂದ್ರೆ 3 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ತುಂಬಾ ಒಳ್ಳೆದಾಗಲಿ ಸರ್. ತುಂಬಾ ಕಷ್ಟಪಟ್ಟು ಮಾಡಿದಿರಿ. ಬೇರೆ ಬೇರೆ ಉದ್ಯಮದಿಂದ ಬಂದಂತ ನಿರ್ಮಾಪಕರು, ಅವರ ಬಾದಾಮಿ ಪಟ್ಟದಕಲ್ಲು ಆ ಕಡೆಯಿಂದ ಬಂದವರು, ಆ ಸೈಡ್ ಇಟ್ಕೊಂಡು ಸಿನಿಮಾ ಮಾಡಿದಿರಿ. ಹಾಡುಗಳು ಕೂಡ ಅಷ್ಟೇ. ವೀರ್ ಸಮಾಜ್ ವಂಡರ್ಫುಲ್ ಜಾಬ್. ತುಂಬಾ 56ನೇ ಪಿಕ್ಚರ್ ಅಲ್ಲ, ಬಹಳ ಚೆನ್ನಾಗಿ ಮಾಡಿದಿರಿ ವೀರ್ ಸಮಾಜ್ ಅವರೇ. ಆಮೇಲೆ ಹಾಡ್ದಂತ ಗಾಯಕರು ವಿಜಯ್ ಪ್ರಕಾಶ್ ಅಫ್ಕೋರ್ಸ್ ಈಗ ಬಂದಿಲ್ಲ. ಸಂಗೀತ ಕಟ್ಟಿ ಮೇಡಮ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮಾಳು ನಿಪ್ನಾಳಲ್ಲ, ಎಲ್ಲಿದ್ದೀರಿ? ನಿಮ್ಮ ಹಾಡು ಏನ್ರಿ ಅದು ಅಷ್ಟು ಪಾಪ್ಯುಲರ್ ಆಗೋಯ್ತು, ಎಷ್ಟೋ ಮಿಲಿಯನ್ಸ್ ಹೋಗ್ಬಿಟ್ಟಿದೆ. ನಾನು ಡ್ರೈವರ್ ಅಲ್ಲ, ನಾವು ಪ್ಯಾಸೆಂಜರು. ತುಂಬಾ ಅದ್ಭುತವಾಗಿ ಆಡ್ತೀವಿ. ಸೊ ಲಹರಿ ಸಂಸ್ಥೆಯು ಕೂಡ ಕೆಲವು ಹಾಡುಗಳು ಆದಷ್ಟು ಬೇಗ ಆಡಿ ಬಿಡುಗಡೆ ಮಾಡ್ತೀವಿ. ಶಿವಾನಿ ಸ್ವಾಮಿ ಅವರು ಅಮ್ಮ ತುಂಬಾ ಚೆನ್ನಾಗಿ ಆಡಿದ್ರಮ್ಮ, ತಾವು ಕೂಡ ಅದ್ಭುತವಾಗಿ ಆಡಿದೆಯಮ್ಮ, ಒಳ್ಳೇದಾಗಲಿ. ವಿಶ್ ಆಲ್ ದಿ ಬೆಸ್ಟ್. ಪ್ರಜ್ಞಾ ಮರಾಠಿ ಎಲ್ಲಿ ಬಂದಿದ್ದಾರಾ? ಬಂದಿಲ್ಲ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಶಿವ್ ಬೈರಾಗಿ ಎಲ್ಲಿದ್ದಾರೆ? ಬೈರಾಗಿ ನೀವು ಫೋನ್ ಮಾಡಿದ್ರಿ ನನಗೆ, ಸರ್ ನಿಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬರ್ದಿದ್ರಿ. ತುಂಬಾ ದೊಡ್ಡ UK ನಲ್ಲಿ ನಿಮ್ದು, ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತೆ ಇದ್ರಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಅದು ಒಂದಾಡಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲ ಹಾಡು ತುಂಬಾ ಚೆನ್ನಾಗಿದೆ. ಒಂದು ಯಾವುದು ನಮ್ಮ ಫಸ್ಟ್ ಹಾಡು ನೋಡಿದ್ವಲ್ಲ, ಜಿಗ್ರಿ ದೋಸ್ತ. ಯಾಕೆ ಜಿಗ್ರಿ ದೋಸ್ತ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ ಇದ್ದಾರೆ, ಮನು ಅವರು ಇದ್ದಾರೆ, KN ನಾಗೇಶ್ ಕುಮಾರ್ ಅವರು, ಎಲ್ಲ ಜಿಗ್ರಿ ದೋಸ್ತ ಇಲ್ಲಿ ಇರೋದು. ಯಾಕಂದ್ರೆ ಬರ್ತೇನೆ ಒಂದು ಗ್ರಾಮ್ ರೆಕಾರ್ಡ್ ನೋಡಿದೆ ಅಲ್ಲಿ. ಅದನ್ನ ಒಂದು ಮೂಲೆಗೆ ಎಲ್ಲಿ ಮಂಜು ಎಲ್ಲಿದ್ದೀರಿ?
ನಮ್ಮ ಪಿ ಮಂಜು ಗ್ರಾಮ ಪಂಚಾಯತ್ ಸರಿಯಪ್ಪ, ಇದರಲ್ಲಿ ಒಂದು ಸಣ್ಣ ಘಟನೆ ಆಯಿತು, ಅದಕ್ಕೆ ಹೇಳಲೇಬೇಕಿದು. ಇಡೀ ಜೀವನವನ್ನು ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದರಿಂದ ನಾವು ಇದು ಒಂದು ಮೂಲೆಯಲ್ಲಿ ಅಂದರೆ ಹೇಳೋಕ್ಕಾಗೋದಿಲ್ಲ, ಅಲ್ಲೊಂದು ಕಡೆ ಇಟ್ಟಿದ್ರು ಶೋ ಪೀಸ್ ಥರ. ಸೊ ಶೋ ಪೀಸ್ ಅಲ್ಲ ಇದು, ಮಣ್ಣಿನ ರೆಕಾರ್ಡು, ಆಮೇಲೆ ವಿನಿಯಲ್ ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವು, ಇವಾಗ ಎಲ್ಲ ಡಿಜಿಟಲ್ ಡ್ರೈವು. ಸೊ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಅಲ್ಲಿ ಬಂದದ್ಗೆ ನಮ್ಮ PR ನಾಗೇಂದ್ರ ಸರ್ ಇದ್ರು, ಅವ್ರಿಗೆ ಒಂದು ಮಾತೇಳಿ, ನೋಡಿ ಅಣ್ಣ ಇದಕ್ಕೆ ನೀಡ್ಲೂ ಇಲ್ಲ, ತುಂಬ ಅದ್ಭುತವಾಗಿದೆ, ಎಲ್ಲ ಕಟ್ಟಾಗ್ಬಿಟ್ಟಿದೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂದರೆ. ತುಂಬ ನೋವಾಯ್ತು ನನಗೆ ನೋಡಿದಾಗ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದರೂ ಕೂಡ ತಾಯಿ ಇದು ಮಹಾತಾಯಿ, ಇದು ಮಹಾತಾಯಿ. ಇದರಿಂದನೇ ನಾವೆಲ್ಲ ಬಂದಿದ್ದು. ತಾಯಿನ ಬರೆಯೋಂಗಿಲ್ಲ. ಯಾರೋ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಯಾರೋ ಒಂದು ಮಾತು ಹೇಳಿದ್ರು, ಭಾಳ ಜನ ಸ್ನೇಹಿತರು ನನಗೆ, ಸರ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ತಾಯಿಗೆ ಸೋಫಾ ಮತ್ತೆ ಹಳೆಯ ಹಾಸಿಗೆ ಇದೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾರಂತೆ. ಅದು ಹೋಲಿಸ್ತಾ ಇದ್ದಾರೆ ತಂದೆ ತಾಯಿಂದರಿಗೆ. ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಯಾರೋ ಒಂದು ಆಫೀಸರ್ ಹೇಳ್ತಾ ಇದ್ರು, ಏನಪ್ಪ ಏನ್ ಸರ್ ಹಿಂಗೆ ಹೇಳ್ತು, ಗಾಬರಿ ಆಗ್ಬಿಟ್ಟು ಬೆಳಿಗ್ಗೆ ನಾನು ಅದೇ ನನ್ನ PA ಫೋನ್ ಮಾತಾಡ್ಕೋ, ಸಾರಿ ಕಾಲೇಜ್ ಬರ್ತಾ ಅದನ್ನೇ ಮಾತಾಡ್ಕೊಂಡ್ಬಿಡಿ, ಏನ್ ಈ ತರ ಆಗ್ಬಿಟ್ಟಿದೆಯಾ ಸಮಾಜ, ಏನ್ ಸಂಸ್ಕಾರ ಇದು ಅಂತ. ಹಾಸಿಗೆಗೆ, ಹಳೆಯ ಹಾಸಿಗೆಗೆ, ಸೋಫಾಗೆ ತಂದೆ ತಾಯಿನ ಹೋಲಿಸ್ತಾರೆ. ಮದುವೆ ಆಗ್ಬೇಕು ವಿರುದ್ಧದಲ್ಲಿ, ಬಟ್ ತಂದೆ ತಾಯಿ ಇರಬಾರ್ದು, ಆ ಪರಿಸ್ಥಿತಿ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಅದೇ ರೀತಿ ಹೋಲಿಸಿ ಆ ಥರ ಮಾಡಬೇಡಿ. ಇದು ಬಹಳ ವ್ಯಾಲ್ಯೂ ಇದೆ. ತಂದೆ ತಾಯಿ ರೆಕಾರ್ಡ್. ಸೊ ಅದ್ಭುತವಾಗಿ ಹಾಡುಗಳು 3 ಬಂದಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಹಾಡುಗಳು ಕೂಡ ಮಿಲಿಯನ್ಸ್ ಅಂತ ಹೇಳೋದಕ್ಕಿಂತ ಲಕ್ಷಾಂತರ ಜನ ಕೇಳಿ ಆನಂದಿಸ್ಲಿ. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ವಿಲ್ ಸಮತ್, ಯು ಡನ್ ಎ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಲಹರಿ ವೇಲು ಸರ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಈ ಗೀತೆಗಳು ತಮಗೆ ಹೇಗೆ ಅನ್ನಿಸ್ತು? ಅವರ ದೊಡ್ಡ ಮನುಷ್ಯರು ವೇಲು ಅವ್ರದ್ದು. ಯಾಕಂದ್ರೆ 50 ವರ್ಷದ ಹಿಂದೆ ಮಾಡಿದ್ದನ್ನು ನೆನೆಸ್ಕೊಂಡು ಅವ್ರಿಗೆ ಫಸ್ಟ್ ಕ್ಯಾಸೆಟ್ ನಾನು ಅವರಿಗೆ ಮಾಡಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ, ಇವರೇ ಕರೆದು ನನ್ಗೆ ಅವಾಗ ಮಾಡಿಸಿದ್ದು ಇವತ್ತು ನಂಗೆ ನೆನಪಾಗತ್ತೆ, ಬಹಳ ಸಂತೋಷ ಆಗುತ್ತೆ. ಆಮೇಲೆ ಈಗ ಈ ಚಿತ್ರದ ಬಗ್ಗೆ ಹೇಳಬೇಕು. ಸಮರ್ ಸರ್, ನೀವು ತುಂಬಾ ಪಕ್ಕಾ ದೇಸಿ ಏನ್ ಸಬ್ಜೆಕ್ಟ್ಗೆ ಯಾವ ತರ ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡಿದಿರಿ. ತುಂಬಾ ಚೆನ್ನಾಗಿ ಬಂದಿದೆ. ಎಸ್ಪೆಷಲಿ ಎಲ್ಲ ಮುಂದೆ ಇದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದನ್ನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಖಂಡಿತವಾಗ್ಲೂ ಆ ಸಾಂಗು ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಸಾಂಗು, ಅದು ಕೂಡ ಇವ್ರು ಹೇಳಿದಾಗ ಜಿಗರಿ ದೋಸ್ತ್, ಅದು ಕೂಡ ಈಸಿಯಾಗಿ ಮಾರ್ಕ್ಸ್ಗೆ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಕ್ಯಾಮ್ರಾಮನ್ ಅವರು ಕೂಡ ತುಂಬಾ ಚೆನ್ನಾಗಿ, ನಮ್ಮ ಬಾದಾಮಿ ಆಸುಪಾಸು, ನಾನು ಅನ್ಕೊಂಡೆ ನಮ್ಮೂರು ಗಜೇಂದ್ರಗಡ ಹತ್ರ, ನಾ ಎಲ್ಲಿ ಗಜೇಂದ್ರಗಡದ್ದು ಗುಡ್ಡನ ತೊಗೊಂಡ್ಬಿಟ್ಟಿದ್ದಾರೆ ಇವರು ಅನ್ಕೊಂಡೆ, ಇಲ್ಲ ಬಾದಾಮಿ ಹತ್ರ ಎಲ್ಲ ತಗೊಂಡೆ. ತುಂಬಾ ಚೆನ್ನಾಗಿ ಕ್ಯಾಮರಾ ವರ್ಕ್ ಇದೆ. ಮತ್ತೆ ಡೈರೆಕ್ಟರ್ ಕೂಡ ಇಷ್ಟು ನ್ಯಾಚುರಲ್ ಸೀನ್ಸ್ ಕಾಣುತ್ತಂದ್ರೆ ಎಲ್ಲಿ ನಾನು ಈ ತರ ಸೀನೇ ನೋಡ್ಲಿಲ್ಲ ನೋಡಿ. ಎಷ್ಟು ಆ ಕುರಿಗಳಾಗ್ಲಿ, ಬೆಟ್ಟಗಳಾಗ್ಲಿ, ಇದೇ ಆಗಲಿ, ಆಮೇಲೆ ಅಲ್ಲಿ ಹೊಲದಲ್ಲಿ ಓಡಾಡೋ ಜನ, ಪ್ರತಿಯೊಂದು A to Z ನಮ್ಮೂರು ನಾನು ಮತ್ತೆ ನೋಡೋಷ್ಟು ಸಂತೋಷ ಆಯ್ತು. ಹ್ಯಾಟ್ಸ್ ಆಫ್ ಟು ದಿ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಎವ್ರಿಬಡಿ. ಇದು ಪಿಕ್ಚರ್ ತುಂಬಾ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕದ ಗ್ರ್ಯಾಂಡ್ ಕ್ರಯಾನ್ ಅದನ್ನು ತೋರಿಸ್ಬಿಟ್ಟಿದ್ದಾರೆ ಇಲ್ಲಿ. ಅಮೆರಿಕ ಹೋಗೋ ಅವಶ್ಯಕತೆ ಇಲ್ಲ, ಪಟ್ಟದಕಲ್ಲೆಲ್ಲ ಇದೆ. ಅದು ನೀವು ಹೇಳಿರಲ್ಲ. ನಾನು ಹಿಂದಕ್ಕೆ ಸುಮಾರು ಒಂದು 20-30 ವರ್ಷದಿಂದ US ಪ್ರೋಗ್ರಾಮ್ ಹೋದಾಗ ಅಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ಬನ್ನಿ ಸರ್ ನಿಮ್ಗೆ ಇಲ್ಲಿ ಒಂದು ಬಹಳ ವಿಶೇಷವಾಗಿದ್ದು ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀವಿ ಅಂದ್ರೆ. ಏನಂದ್ರೆ ಗ್ರ್ಯಾಂಡ್ ಕ್ಯಾನಿಯನ್, ಅದು ಇದೇ ತರನೇ ಬೆಟ್ಟ ಇರೋದು. ನಾ ಹೇಳಿದ್ರಿ ನಮ್ಮ ಗಜೇಂದ್ರಗಡದಲ್ಲೇ ಇದೆ ರೀ, ಅವ್ರದ್ದೆಲ್ಲ ಇದೇನು ನಮ್ಗೇನು ದೊಡ್ಡದೇನು ಅನಿಸ್ತಾನೆ ಇಲ್ಲ ಅಂತ ಹೇಳಿದ್ರು. ಗ್ರ್ಯಾಂಡ್ ಕ್ಯಾನಿಯನ್ ಎಲ್ಲರೂ ನೋಡೋಕೆ ಹೋಗ್ತಿದ್ರು. ನಾನು ಹೇಳಿದೆ ನಮ್ಮ ಗಜೇಂದ್ರಗಡ, ಬಾದಾಮಿ ಎಲ್ಲೋದ್ರು ಇದಕ್ಕಿಂತ ಚೆನ್ನಾಗಿರೋದು ಇದೆ ಅಂದ್ರೆ, ಅದಕ್ಕೆ ಗ್ರ್ಯಾಂಡ್ ಕ್ಯಾನಿಯನ್ ನಿಮ್ಗೆ ಅಲ್ಲಿ ಡಾಲರ್ಸ್ ಅಲ್ಲಿ ಕೊಡ್ಬೇಕು, ಇಲ್ಲಿ ರುಪೀಸ್ ಅಲ್ಲೇ ನೋಡ್ಕೊಂಡು ಬಂದ್ಬಿಡ್ಬೋದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಗುರುರಾಜ್ ಸರ್, ಪ್ರೀತಿಯ ಧನ್ಯವಾದಗಳು. ಲಹರಿ ವೇಲು ಸರ್, ಥ್ಯಾಂಕ್ಸ್. ವಿಕ್ರಮ್ ಶ್ರೀಧರ್ ಅವರೇ, ಎಸ್ ಸಿದ್ದು ಅವರೇ, ಹೇಗೆ ಅನ್ನಿಸ್ತು? ಮೊದಲದಾಗಿ ಈಗ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಬಹಳ ಖುಷಿ ಆಗುತ್ತೆ ಅಂತ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ. ಯೂಶಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವೇ ಹೋಸ್ಟ್ ಮಾಡೋದು, ನಾವೇ ಪ್ರೆಸೆಂಟ್ ಮಾಡೋದು, ನಾವೇ ಪ್ರಮೋಟ್ ಮಾಡೋದು ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸೊಗಡಿನ ಒಂದು ಸಿನಿಮಾ, ಹಾಡುಗಳು, ಅಲ್ಲಿಯ ಒಂದು ಜಾಗ, ವಾತಾವರಣನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ.
ನನಗೇನು ಖುಷಿ ಆಗ್ತಿದೆ ಅಂದ್ರೆ ಲಹರಿ ಸರ್ ಹೇಳಿದ್ರು UK ಅಂತ, ನಾನು ಹಂಗೆ ಹೇಳ್ತಿರ್ತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮದನು. ನಾನು ಅಲ್ಲಿಂದ ಇಲ್ಲಿ ಬಂದು ನನ್ನ ಕೆಲಸನ ಶುರು ಮಾಡಿದ್ದೀನಿ. ಬಹಳ ಖುಷಿ ಆಗುತ್ತೆ ಒಂದು ಉತ್ತರ ಕರ್ನಾಟಕದ ಬಂದು ಇಂಥ ಒಂದು ಸಿನಿಮಾ ಮಾಡಿ ಅಲ್ಲೇ ಒಂದು ಸೊಗಡಿನ ಜನರಿಗೆಲ್ಲ ತೋರಿಸ್ಬೇಕು ಅಂತ ಒಂದು ಏನು ಅವರ ಉದ್ದೇಶ ಇದೆ. ಬಹಳ ಅದ್ಭುತವಾಗಿದೆ ಅಂಡ್ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಜಿಗಿರಿ ದೋಸ್ತ ಅಂತ ಕುಣಿಬೇಕು ಅಂತ ಅನಿಸ್ತೈತೆ. ನಾನು ಬಂದಾಗ ಆಕ್ಚುಲಿ ಸ್ವಲ್ಪ ತಡವಾಗಿ ಬಂದಾಗ ಆ ಸಾಂಗ್ ಬರ್ತಿತ್ತು, ಆಗ್ಲೇ ಎಲ್ಲರ ತರ ಹಿಂಗೆ ಕುಣಿತಾ ಇತ್ತು. ಸೊ ಐ ಥಿಂಕ್ ಅದೊಂದು ಅದ್ಭುತವಾದ ಹಿಟ್ ಆಗುತ್ತೆ. ಮಾಡೋರು ಅದ್ಭುತವಾಗಿ ಹಾಡಿದ್ದೀರಾ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ನೀವು. ಅಂಡ್ ನಿಮ್ಮ ಹಾಡುಗಳನ್ನ ಕೇಳಿದ್ದೀನಿ ನಾನು ಆಲ್ರೆಡಿ. ಉತ್ತರ ಕನ್ನಡದಲ್ಲಿ ಸಾಕಷ್ಟು ಜನ ಮಾಡೋರು ಹಾಡುಗಳನ್ನ ಇಷ್ಟಪಡ್ತಾರೆ. ಅಂಡ್ ಇದನ್ನ ಸ್ಪೆಷಲ್ ಮೆನ್ಷನ್ ಏನಂದ್ರೆ ವೀರ್ ಸಮರ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದೀರಾ. ಅಂಡ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ಜಿ ಮ್ಯೂಸಿಕ್ ಅವ್ರಿಗೆ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ದೆ, ವೀರ್ ಸಮರ್ ಸರ್ನೇ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು, ಅದ್ಭುತವಾಗಿ ಹೋಗಿದ್ದೆ ಆ ಸಾಂಗ್ ಕೂಡ. ಸೊ ಬಹಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಹಾಡುಗಳೆಲ್ಲ ಕೇಳಿ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹಾಡುಗಳು ನೋಡ್ತಿದ್ರೆ ಒಳ್ಳೆ ನಂಬಿಕೆ ಅಂತ ಹುಟ್ಟಿಸ್ತಾ ಇದೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭವನ್ನು ಹಾರೈಸ್ತೀನಿ. ಹಾಗೆ ಪ್ರತಿಯೊಂದು ಹಂತದಲ್ಲಿ ನನ್ನ ಕಡೆಯಿಂದ ಏನೇ ಸಪೋರ್ಟ್ ಬೇಕಾದ್ರು ಇದ್ದೇ ಇರುತ್ತೆ. ಅಂಡ್ ಅಂಜನ್ ಅವರು ನನ್ನ ಸಿನಿಮಾಗಳನ್ನ ನೋಡಿದ್ದಾರೆ, ಅದನ್ನ ಇಷ್ಟಪಟ್ಟಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿಯಿಂದ ಅವತ್ತು ಕರೆ ಮಾಡಿದ್ರು ಬನ್ನಿ ಅಂತ. ಸ್ವಲ್ಪ ತಡವಾಗಿ ಬಂದೆ, ಬಟ್ ಕ್ಷಮಿಸಿ. ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಪ್ರಸ್ತುತವಾಗಿರೋದಲ್ಲಿ. ಸೊ ಧನ್ಯವಾದಗಳು ಅಂಡ್ ಆಲ್ ದಿ ಬೆಸ್ಟ್ ವಿಶಸ್ ನಿಮ್ಮ ತಂಡಕ್ಕೆ ಹಾಗೂ ನಿಮಗೂ ಕೂಡ. ಥ್ಯಾಂಕ್ ಯು. ಸಿದ್ದು ಅವರೇ, ಥ್ಯಾಂಕ್ ಯು ಸೊ ಅಂತಂದರೆ ಮೀಡಿಯಾ ಮಿತ್ರರಿಗೆಲ್ಲರೂ ನಮಸ್ಕಾರ. ಮೀಡಿಯಾ ಮಿತ್ರ ನಮಸ್ಕಾರ, ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇಲು ಸರ್ ಹೋದ್ರು ಅನ್ಸುತ್ತೆ, ನಿರ್ಮಾಪಕರಿಗೆ, ಡೈರೆಕ್ಟರ್ಗೆ ಎಲ್ರಿಗೂ ನಮಸ್ಕಾರ. ಆಮೇಲೆ ಜಿಗರಿ ದೋಸ್ತರಿಗೆ ಎಲ್ಲರಿಗೂ ಹಾಯಪ್ಪ. ನಾನು UK ಅವನೇ, ನಮ್ಮದು ಬಿಜಾಪುರ ಆ ಕಡೆ ಜಮಖಂಡಿ ಸೈಡೆ. ಸೊ ಉತ್ತರ ಕರ್ನಾಟಕ ಸೊಗಡು ಇಟ್ಕೊಂಡು ಉತ್ತರ ಕರ್ನಾಟಕ ಒಂದು ತಂಡ ಕಟ್ಕೊಂಡು ಅಂತ ಸಿನಿಮಾ ಮಾಡಿರಿ ಅಂತಂದ್ರೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಸಾಂಗ್ಗಳು ನೋಡಿದೆ, ಭಾಳ ಅದ್ಭುತವಾಗಿ. ಒಂದ್ಸಲ ನಮ್ಮ ಊರ ಕಡೆ ಎಲ್ಲ ಹಳ್ಳಿಗಳು ನೋಡ್ಕೊಂಡು ಬಂದಂಗೆ ಆಯ್ತು ನನಗೆ. ಅಷ್ಟು ಡೀಟೇಲಿಂಗ್ ವರ್ಕ್ ಇತ್ತು, ಕ್ಯಾಮ್ರಾ ವರ್ಕ್ ಆಗಲಿ. ಆಮೇಲೆ VS ಸಮರ್ ಸರ್ ಬಗ್ಗೆ ಅಂತೂ ಹೇಳೋಂಗಿಲ್ಲ, ಮ್ಯೂಸಿಕ್. ನಾನು ನನ್ನ ಜೊತೆಗೆ ಒಂದು ಸಿನಿಮಾ ವರ್ಕ್ ಮಾಡಿ ಜೊತೆಗೆ. ಸೊ ಅದ್ಭುತವಾಗಿ ಮೂಡಿ ಬಂದೈತಿ. ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಡೈರೆಕ್ಟರ್ ನನಗೊಂದು 6-7 ವರ್ಷದ ಪರಿಚಯ. ಭಾಳ ಶ್ರಮಜೀವಿ, ಭಾಳ ಹಾರ್ಡ್ ವರ್ಕರ್ ಅವರು. ಮದರಂಗಿ ಸಿನಿಮಾ ಇವಾಗಲೂ ನಮ್ಮ ಕಿವಿ ಒಳಗೆ ಟಾಪ್ ಸಾಂಗ್ ಯಾವ್ದು ಅಂತಂದ್ರೆ ಅದು ಕಿವಿ ಒಳಗೆ ಇನ್ನೂ ಗುಣಗಾಡ್ತೈತಿ, ಡಾರ್ಲಿಂಗ್ ಸಾಂಗ್. ಸೊ ಅಂಥ ಒಂದು ಅದ್ಭುತವಾದ ಒಂದು ಕ್ರಿಯೇಟಿವಿಟಿ, ಟೇಸ್ಟ್ ಇರುವಂಥ ವ್ಯಕ್ತಿ. ಭಾಳ ದಿನಗಳ ಹಿಂದೆ ಭಾಳಷ್ಟು ಸಿನಿಮಾಗಳು ಮಾಡಿ ಭಾಳಷ್ಟು ಸಿನಿಮಾ ಹಿಟ್ ಕೊಡಬೇಕಾಗಿತ್ತು. ಆದರೆ ಅವರು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಇಲ್ಲಿ ಮಾತು ಕಮ್ಮಿ, ಕೆಲಸ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಪ್ರೊಡ್ಯೂಸರ್ ಕೇಳಲ್ಲ, ಯಾಕಂದ್ರೆ ಅವ್ರು ಜಾಸ್ತಿ ಮಾತಾಡಂಗಿಲ್ಲ. ಜಾಸ್ತಿ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಬರೋಂಗಿಲ್ಲ. ಯಾರಿಗೋ ಪ್ರೊಡ್ಯೂಸರ್ ಒಪ್ಪಿಸಿ ಸಿನಿಮಾಗಳು ಮಾಡ್ತಾರೆ, ಸಿನಿಮಾಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆ ಪ್ರೊಡ್ಯೂಸರ್ ಹೋಗಿ 10 ಜನರಿಗೆ ಹೇಳ್ತಾರೆ, ಯಪ್ಪ ಸಿನಿಮಾ ಒಂದು ಹಂಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು 10 ಜನ ಬರೋಕ್ಕೆ ಹೆದರ್ಕೊಂತಾರೆ. ಸೊ ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಟ್ಸ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ, ಅಲ್ಲ. ಇದು ಒಂದು ಪ್ಯಾಷನೇಟ್ ವರ್ಕ್ ಮಾಡುವಂಥ ಒಂದು ಸ್ಥಳ, ಇದು ಒಂದು ಉದ್ಯಮ. ಆಮೇಲೆ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂತಂದರೆ, ಅದೇ ಹೇಳಿದ್ನಲ್ಲ, ಪ್ರಿವ್ಯೂ ನೋಡಿ ಬರಬೇಕಾದ್ರೆ ಅವ್ರು ಒಂದೇ ಮಾತಂದರು, ಈ ಸಿನಿಮಾ ಬಗ್ಗೆ ನಂಗೆ ಚಿಂತಿಲ್ಲ, ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ಅದ್ಭುತವಾಗಿ ಒಂದು ಸಿನಿಮಾ ಮಾಡಿ ಅನ್ನೋ ಖುಷಿ ನನಗೈತಿ. ಇಂಥ ಇನ್ನಷ್ಟು ಸಿನಿಮಾಗಳು ನಾನು ಕೊಡ್ತೀನಿ ಕನ್ನಡ ಇಂಡಸ್ಟ್ರಿಗೆ ಅನ್ನೋ ಒಂದು ಮಾತು ಹೇಳಬೇಕು. ಥ್ಯಾಂಕ್ ಯು ಸರ್. ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಅವಾಗ ಆಮೇಲೆ ಪ್ರೇಕ್ಷಕರಿಗೆ ಹೇಳಬೇಕು ಅಂತಂದರೆ, ಫಸ್ಟ್ ನಾವು ಮಾರ್ಕೆಟಿಂಗ್ ಇದು ಇತ್ತು, ಒಂದು ಮಾರ್ಕೆಟಿಂಗ್ ಇದರಲ್ಲಿ ಯಾರಾದರೂ ಒಂದು ಸ್ಪೀಚ್ ಕೊಡಬೇಕಾದ್ರೆ ಫಸ್ಟ್ ಒಳಗೆ ಬರ್ಬೇಕಿದ್ರೆ ಮೈಂಡ್ ಒಳಗಿಂದ ಎಲ್ಲ ಡಿಲೀಟ್ ಮಾಡಿ ಒಳಗೆ ಬರ್ರಿ, ಅವಾಗ ನಾನು ಹೇಳೋದು ನಿಮ್ಮ ತಲೆಯೊಳಗೆ ಹೋಗುತ್ತೆ ಅಂತ ಹೇಳೋರು. ಸೊ ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ತಾವೇ ಜಜ್ಮೆಂಟ್ ಇಟ್ಕೊಂಡು, ತಾವೇ ಯೋಚನೆ ಮಾಡಿಕೊಂಡು, ತಾವೇ ಏನೇನೋ ಒಂದು ಮ್ಯಾಪ್ ಹಾಕೊಂಡು ಬರ್ತಾರೆ, ಸಿನಿಮಾ ಹಂಗಿರ್ಬೋದು ಅಂತಂದು. ಬಟ್ ಸಿನಿಮಾ ಒಳಗೆ ಬರಬೇಕು ಅಂತಂದ್ರೆ ಸಿನಿಮಾ ನೋಡಬೇಕು, ಮೈಂಡ್ನ ಎಂಟಿ ಮಾಡ್ಕೊಂಡು ಅದನ್ನು ಅನುಭವ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇರೋ ವಿಷಯಗಳು ನಿಮ್ಮ ತಲೆಯೊಳಗೆ ಹೋಗ್ತಾವೆ. ಸೊ ಆಡಿಯನ್ಸಿಗೆ ಹೇಳೋದು, ಸೊ ಬರೋಕ್ಕಿಂತ ಮುಂಚೆ ಸಿನಿಮಾನ ಒಂದು ಎಂಜಾಯ್ ಮಾಡೋಕ್ಕೆ ಮೈಂಡ್ನ ಫ್ರೀ ಮಾಡಿಕೊಂಡು, ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ಒಂದು ಸಿನಿಮಾ ನೋಡಿ. ಒಂದು ಕನ್ನಡ ಸಿನಿಮಾಗೆ ಅದ್ಭುತವಾದ ಸಿನಿಮಾಗಳು ಬರ್ತಿದೆ ಆ್ಯಕ್ಚುಲಿ. ನೋಡಿ ಇವಾಗ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕದ ಯಾವುದೋ ಇಂಥ ಸಿನಿಮಾಗಳು ಬಂದಿಲ್ಲ. ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಸಾಲು ಅದೇ ಥರ ಸಿನಿಮಾಗಳು ಮಾಡ್ತಾರೆ, ಈ ಥರದ ಸಿನಿಮಾಗಳು ಸಪೋರ್ಟ್ ಸಿಕ್ತು ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಿಮ್ಗೆ, ಹೊಸ ಮೂವಿಗಳು ಬರ್ತಾವೆ. ಸೊ ಈ ಥರ ನೋಡಿದ ತಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತು. ರಿವ್ಯೂ ನೋಡಿದ್ದೀನಿ, ಅದ್ಭುತವಾಗಿ ಮೂಡಿ ಬಂದಿದೆ. ಸಾಂಗ್ಸು ಎಲ್ಲ ಆಡಿಯನ್ಸ್ ಮನ ಮುಟ್ಟುತ್ತೆ ಅಂಥ ಸಾಂಗ್ಗಳು. ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕೇಳಿ, ಇವತ್ತು ಸಂಜೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾರ್ಯಕ್ರಮದ ಪಾರ್ಟ್ ಆಗಿರೋದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಕ್ರಮ್ ಶ್ರೀಧರ್ ಅವರೇ.
ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಮಾತಾಡಿದ ಮತ್ತೆ ಮಾತಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಿರಿಯರು ಮಾತಾಡಿದ್ರೆ, ವೇಣು ಸರ್ ಮಾತಾಡಿದ್ರೆ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಸರ್. ಅವತ್ತು ಫೋನಲ್ಲಿ ಮಾತಾಡಿದ್ದೀನಿ ಅಪ್ಪನ ಜೊತೆಗೆ. ಓಹ್ ಅಂಜನ್ ಬ್ರೋ ನೋಡಿ, ನಿಮ್ಮ ಇವೆಂಟ್ಗೆ ಸರ್ ಕ್ಯಾಮ್ರಾ ಹಿಡಿತಾ ಇದ್ದಾರೆ. ಸೊ ಅಯ್ಯೋ ನಿಮ್ಮಷ್ಟಿಲ್ಲ ಬಿಡಿ ಬ್ರೋ. ಇವತ್ತು ಆ್ಯಕ್ಚುಲಿ ಬಂದಿರೋದು ಆ್ಯಕ್ಟರ್ ಆಗಿ ಬಂದಿಲ್ಲ, ನನ್ನ ಜಿಗ್ರಿ ದೋಸ್ತಕ್ಕೆ ಬಂದಿರೋದು ಅಂಜನ್ಗೆ. ಅಂಜನ್ ನಾನು ಆ್ಯಕ್ಚುಲಿ ನನ್ನ ಸಿನಿಮಾ ಫಸ್ಟ್ ಸಿನಿಮಾ ಆಗಿತ್ತು, ಅಂಜನ್ದು ಪ್ರಾಬ್ಲಿ ಫಸ್ಟ್ ಸಿನಿಮಾ ಆಗಿತ್ತು. ಅದು ಐ ಡೋಂಟ್ ನೋ ಬೈ ಹೂ, ಬಟ್ ಹೆಂಗೋ ಮೀಟ್ ಆಗಿ ತುಂಬ ಕ್ಲೋಸ್ ಆಗಿ ನಾವು ಯಾವತ್ತೂ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಏನು ಮಾತಾಡಿದ್ರು ಬಾ ಮಚ್ಚ ಮೀಟ್ ಆಗೋಣ, ಬೆಂಗಳೂರಿಗೆ ಬಂದಿದ್ದೀನಿ, ನಾಗರಾಜ್ ಬಂದಿದ್ದೀನಿ. ನಾನು ಹೇಳಿದೆ ಮಚ್ಚ 6 ಗಂಟೆ ಮೇಲೆ ಫೋನ್ ಮಾಡ ನೀನು, 6 ಗಂಟೆ ಮೇಲೆ ಫೋನ್ ಮಾಡೋದು ಬೇರೆ ಥರ ಹೋಗುತ್ತೆ ರೂಟ್ ನಮ್ಮದು. ಸೊ ತಲೆ ಬಗ್ಸ್ಬೇಡ ಬ್ರೋ, ಪರವಾಗಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಇದು ಜಗರಿ ದೋಸ್ ಸಾಂಗ್ ತುಂಬ ಚೆನ್ನಾಗಿದೆ. ಬಟ್ ನನ್ಗೆ ತುಂಬ ಇಷ್ಟ ಆಗಿರೋ ಸಾಂಗ್ ಅಂದರೆ ಹುಲಿ ಬೀರನಾಗಿ ಹುಟ್ಟಿ ಬಂದ. ಅದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಸ್ ಆಗಿ. ಆ್ಯಂಡ್ ಹಾಗಂತ ಬೇರೆ ಸಾಂಗ್ಸ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಬಟ್ ಅದು ನನಗೆ ತುಂಬ ಇಷ್ಟ ಆಯಿತು. ಅದು ಅಂಜನ್ ಟ್ರಾನ್ಸಿಷನ್ ಚಿಕ್ಕ ಹುಡುಗನಿಂದ ದೊಡ್ಡವನಾಗಿ ಮತ್ತು ಅವ್ನ ಲೈಫ್ ಸ್ಟೈಲು ಹೇಗೆ ಅಂತ ಲಿರಿಕ್ಸ್ ಮಾಡೋದು ತುಂಬ ಚೆನ್ನಾಗಿದೆ. ಅದನ್ನ ಬಿಟ್ಟು ಇನ್ನೇನಿಲ್ಲ ಬ್ರೋ. ಆಲ್ ದ ಬೆಸ್ಟ್, ನಿಮ್ಮ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್, ಸಾರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ನಿಮ್ಮ ಹೆಸರು ಹೇಳಬೇಕಾಗಿತ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆದಿತ್ಯ ಅವರೇ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಸರ್ ಹೇಳ್ದಂಗೆ ನಾನು ಬಂದಿದ್ದು ಜಿಗ್ರಿ ದೋಸ್ತ್ಗೋಸ್ಕರ, ಅಂಜನ್ ಬ್ರೋ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ವೀರ್ ಸನತ್ ಸರ್ ತುಂಬ ಸಖತ್ತಾಗಿ ಮಾಡಿದ್ದಾರೆ ಸರ್. ಯಾಕಂದ್ರೆ ರಿಯಾಲಿಟಿ ಅನ್ನೋದನ್ನು ಅದರಲ್ಲಿ ನೀಟಾಗಿ ಕಾಣಿಸುತ್ತೆ. ನ್ಯಾಚುರಾಲಿಟಿ ಆಗ್ಬೋದು. ಆ್ಯಂಡ್ ನೀವು ತುಂಬಾನೇ ಶ್ರಮ ಹಾಕಿ ಮಾಡಿದೆ ಅಂತ ಗೊತ್ತಾಯ್ತು ಬ್ರೋ. ಅವಾಗ ಹೇಳ್ತಾ ಇರ್ತಾರೆ ಅಂಜನ್ ಬ್ರೋ. ಆ್ಯಂಡ್ ಟೋಟಲ್ ಇದು ಸಿನಿಮಾದ ಹೇಳ್ಬೇಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕ, ಬೇಸಿಕ್ಲಿ ನಾನು ಕೂಡ ಉತ್ತರ ಕರ್ನಾಟಕದವನು, ಬಂಡವಾಳ ರಾಯಬಾಗ್ ತಾಲೂಕು ಬಂಡವಾಳ ಗ್ರಾಮದವನು. ನಾನು ಕೂಡ ಉತ್ತರ ಕರ್ನಾಟಕದವನೇ. ಓಕೆ, ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಬ್ರೋ ನನಗೆ ಹೇಗೆ ಪರಿಚಯ ಅಂತ ನನ್ನ ಸಿನಿಮಾದೊಂದು ಬೈಟ್ಸ್ ಬೇಕಾಗಿತ್ತು. ಸೊ ಅಲ್ಲಿಂದ ಬ್ರೋ ನಂಗೆ ಬಹಳ ಪರಿಚಯ ಆಗಿ ಕ್ಲೋಸ್ ಆಗಿ ಇಲ್ಲಿವರೆಗೂ ಜೊತೆಯಾಗಿ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲ ಉತ್ತರ ಕರ್ನಾಟಕದ ಜಿಗರಿ ದೋಸ್ತುಗಳು ಬಂದಿದ್ದೀರಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಈ ಸಿನಿಮಾನ ತುಂಬಾ ಹರಿಸಿ ಹಾರೈಸಿ ನಿಮ್ಮ ಚಿತ್ರಮಂದಿರಗಳಲ್ಲಿ ತುಂಬಾ ಚೆನ್ನಾಗಿ ನೋಡಬೇಕು, ಬೆಳೆಸಬೇಕು ಅಂತ ಕೇಳ್ಕೊಂತೀನಿ. ಆ್ಯಂಡ್ ಡೈರೆಕ್ಟರ್ ಸರ್ ಬಹಳ ಅದ್ಭುತವಾಗಿ ಮಾಡಿದ್ದೀರಿ ಸಿನಿಮಾನ. ನಿಮ್ಮ ಸಾಂಗು ಸರ್ ವಿಕ್ರಮ್ ಹೇಳಿದಂಗೆ ಮಧುರಂಗಿ ಸಾಂಗ್, ಡಾರ್ಲಿಂಗ್ ಸಾಂಗ್ ತುಂಬಾನೇ ಫೇಮಸ್ ಆಗಿತ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಸರ್ ಹೇಳಿದ್ದು ಕೂಡ ಸೇಮ್. ಯಾವುದೇ ಮೆಂಟಾಲಿಟಿ ಮನಸ್ಸಲ್ಲಿ ಯಾವುದೇ ಬೇರೆ ಸಿನಿಮಾನ ಕಂಪೇರ್ ಮಾಡ್ಕೊಂಡು ಸಿನಿಮಾ ದೇವರಾಣಿ ಆ ಥರ ನೋಡಕ್ ಹೋಗ್ಬೇಡಿ. ಹೊಸ ಸಿನಿಮಾನ ಹೊಸ ತನದಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊಂತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸಿನಿಮಾನ ಪ್ರೋತ್ಸಾಹಿಸಿ. ಜಿಗ್ರಿ ದೋಸ್ತ್ ಸಾಂಗ್ ತುಂಬಾ ಚೆನ್ನಾಗಿದೆ. ಇವತ್ತು ಸಂಜೆ 6:30 ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ನೋಡಿ ಸರ್, ರಿಸೀವ್ ಮಾಡಿದ್ದಕ್ಕೆ ಸಿನಿಮಾ ಸಾಂಗ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಲಕ್ಕಿ ರಾಮ್ ಅವರೇ, ಥ್ಯಾಂಕ್ ಯು ಶ್ರೀ. ಡನ್ ಎ ವಂಡರ್ಫುಲ್ ಜಾಬ್. ಯಾವಾಗಲೂ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಸಿನಿಮಾಗೆ, ಅದನ್ನು ಹೇಳ್ತಾ ಇದ್ದೀನಿ. ನಿಮ್ಮನ್ನ ಹೆಸರು ಮರ್ತೋಗ್ಬಿಟ್ಟೆ ನಾನು. ಐ ವಿಶ್ ಯು ಆಲ್ ದ ಬೆಸ್ಟ್ ಮಧುರಂಗಿ ಮಲ್ಲಿಕಾರ್ಜುನ್ ಅವರೇ. ಗಾಡ್ ಬ್ಲೆಸ್ ಯು. ಈ ಪಿಕ್ಚರ್ ಹಿಟ್ಟಾಗುತ್ತೆ. ಯಾವಾಗಲೂ ನಗ್ನಗ್ತಾ ಇರ್ತೀರಿ, ನಗ್ನಗ್ತಾನೆ ಇರಿ ನೀವು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಕೆಲಸ ಮಾಡಿದ ಮೇಲೆ ಇವತ್ತು ರಿಸಲ್ಟ್ ನೋಡ್ತಾ ಇದ್ದೀವಿ. ರಿಸಲ್ಟ್ ದಿವಸ ಖುಷಿ ಆಗುತ್ತೆ. ಬಟ್ ಇನ್ನು ರಿಸಲ್ಟ್ ಬಂದಿಲ್ಲ. ಬಟ್ ಎಕ್ಸಾಮ್ ಬರೆದು ಜನಗಳ ಮುಂದೆ ಬಂದಿದ್ದೀವಿ ಇವತ್ತು. ಒಂದ್ ನಿಮಿಷ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಡಿನ ರಾಗ ಅಷ್ಟೇ ಅಲ್ಲದೆ ಭಾವವನ್ನು ನಮ್ಮ ಮನೆ ಮನಸ್ಸಿಗೆ ತಲುಪಿಸಿರುವಂತಹ ಶ್ರೀಮತಿ ಸಂಗೀತಾ ಕಟ್ಟಿ ಕುಲಕರ್ಣಿ ಅವರಿಗೆ ಪ್ರೀತಿಯ ಸ್ವಾಗತ. ಸೊ ಹುಟ್ಟಿ ಬಂದೆ ಹುಲಿಬೀರನಾಗಿ ಹಾಡಿನ ಹಿಂದಿರುವಂತಹ ಗಾಯಕಿ ಮೇಡಮ್ ಗಿರೀಶ್ ಮೇಡಮ್ ಬರ್ಮಾಡ್ಕೊಳ್ತಿದ್ದಾರೆ. ಮೇಡಮ್ ಪ್ರೀತಿಯ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಇರ್ಲಿ ಮೇಡಮ್, ಇವಾಗ ಬಂದಿದ್ದಾರಲ್ಲ ಸರ್, 2 minutes ತಗೊಳ್ಳಿ, ನೀವು ಮಾತಾಡಿ ಸರ್. ವೇಣು ಸರ್ ಅವ್ರದ್ದು ಆಡಿಯೋ ಇದರಲ್ಲಿ ನಾನು ಸೆಕೆಂಡ್ ಮೂವಿ ರಿಲೀಸ್ ಆಗ್ತೇವೆ ಅವ್ರ ಲೆವೆಲಲ್ಲಿ. ತುಂಬ ವರ್ಷಗಳು ಕಾಯ್ಬೇಕಾಯ್ತು ಸರ್ ನಿಮ್ಮ ಆಡಿಯೋಗೆ, ನಿಮ್ಮ ಹಾಡುಗಳ ಬಿಡುಗಡೆಗೋಸ್ಕರ. ಒಂದು ಸಂಸ್ಥೆ, ಲಹರಿ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಆಡಿಯೋ ಕಂಪ್ನಿ. ನನಗೆ ಇವತ್ತು ಹೆಮ್ಮೆ ವಿಷಯ ಅಂದ್ರೆ ವೈನಾನ್ ಅವ್ರು ಫಸ್ಟ್ ಸಿನಿಮಾ ರೋಜಾ ರಿಲೀಸ್ ಮಾಡಿದವರು ಅವರು, ಜೆಂಟಲ್ಮನ್ ಮಾಡಿದವರು ಅವರು, ನಮ್ಮ ಪ್ರೇಮಲೋಕ ಮಾಡಿದವರು ಅವರು. ಹಾಗಾಗಿ ದಿಗ್ಗಜ ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಮ್ದೊಂದು ಮೂವಿ ಹಾಡುಗಳು ರಿಲೀಸ್ ಆಗ್ತದೆ, ತುಂಬಾ ಸಂತೋಷ ವಿಷಯ. ಅಂದ್ರೆ ಸಿನಿಮಾಕ್ಕೆ ವಿಷಯ ಬರೋದಂದ್ರೆ, ಸಿನಿಮಾ ಮಲ್ಲಿಕಾರ್ಜುನ್ ಸರ್ ನನ್ನ ಹತ್ರ ಬಂದಾಗ ಹೇಳು, ಸರ್ ನಾನು ಉತ್ತರ ಕರ್ನಾಟಕದವನೇ, ನೀವು ಉತ್ತರ ಕರ್ನಾಟಕದವ್ರು ಅಂತ ಗೊತ್ತು, ಸರಿ ನಿಮ್ಮ ಹತ್ರನೇ ಚಿತ್ರ ಸಂಗೀತ ಮಾಡಿಸ್ಬೇಕು ಅಂತ ಬಂದಿದ್ದೀನಿ ಅಂದ್ರು. ಖಂಡಿತ ನಾನು ಸರ್ ಟೋಟಲಿ ಫೋಕ್ ಸಾಂಗ್ಸ್ ಇದೆ, ಉತ್ತರ ಕರ್ನಾಟಕದ ಫೋಕ್ ಎಲ್ಲ ಇಟ್ಕೊಂಡು ಪಕ್ಕ ಒಂದು ಫೋಕ್
ಮ್ಯೂಸಿಕ್ ಮಾಡೋಣ ಈ ಸಿನಿಮಾದಲ್ಲಿ. ಹಿನ್ನೆಲೆ ಊರಲ್ಲಿ ನಡೆಯುವಂತ ಕತೆ ಅಂತ ಹೇಳಿದ್ರು. ಖಂಡಿತ ಸರ್ ನಾನು ಟೋಟಲಿ ಫೋಕ್ ಮೂವಿ ಮಾಡಿಲ್ಲ, ಮಾಡೋಣ ಖಂಡಿತ ಅಂತ ಹಾಡುಗಳು ಅದೇ ಒಂದು ಶೈಲಿ ಇಟ್ಕೊಂಡು ಮಾಡಿದ್ದು. ಅವಾಗ ಅವ್ರು ಉತ್ತರ ಕನ್ನಡ, ನಾನು ಉತ್ತರ ಕನ್ನಡ. ಬಟ್ ನಮ್ಮ ಉತ್ತರ ಕನ್ನಡ ನಾನು ತುಂಬಾ ಎತ್ತರದಲ್ಲಿ ಇರೋನು ಉತ್ತರ ಕನ್ನಡ, ಯಾಕಂದ್ರೆ ನೀವು ಎಲ್ಲರೂ ಕೆಳಗಿಡೋರು. ಕಾರಣ ಅಂದ್ರೆ ಬೀದರ್ ನಾನು ಅವ್ರ ಸಲುವಾಗಿ ಕರ್ನಾಟಕ ಕಿರೀಟ ಬೀದರ್ ಹೆಸರು ನಾನು ಸ್ವಲ್ಪ ಆ ದೃಷ್ಟಿ ಮೇಲೆ ಇರೋನು ಅಂತ ಹೇಳಿದೆ. ಇದು ಒಂದು ಜೋಕ್ ಆಫ್ ದ ಪಾರ್ಟ್. ಹಾಡೋ ಬಂದಾಗ 4 ಹಾಡುಗಳು ಬೇಕು ಸರ್, ಒಂದೆರಡು ಇದ್ರ ಹಾಡುಗಳು ಬೇಕು, ಬಿಟ್ ಸಾಂಗ್ ಬೇಕಂತ ಹೇಳಿದ್ರು. ಅವಾಗ ಕೂತ್ಕೊಂಡು ಅವ್ರು ಬಹಳಷ್ಟು ರಿಸರ್ಚ್ ಮಾಡಿ ಬಂದಿದ್ರು ಅವರು. ಸೌದತ್ತಿ ಎಲ್ಲಮ್ಮಂದು ದೇವಸ್ಥಾನದಲ್ಲಿ ನಡೆಯುವಂತ ಭಕ್ತಿಗೀತೆಗಳು ಅವೆಲ್ಲ ಕಂಟೆಂಟ್ ತಗೊಂಡ್ ಬಂದಿದ್ವಿ, ವಿತ್ ವಿಡಿಯೋ ತಂದಿದ್ರು. ಆ ನಂತರ ನಾವು ಫಸ್ಟ್ ಕಂಪೋಸ್ ಮಾಡಿದ್ದೆ ಹುಟ್ಟಿ ಬಂದ ಹುಲಿ ಬೀರನಾಗಿ. ಬಟ್ ಅದೊಂದು ನಮ್ಮ ಹತ್ರ ತುಂಬಾ ಫೇಮಸ್ ಒಂದು ಹಾಡು, ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಅಂತ ಮೇಡಮ್ ಅವರು ಹಾಡಿದಾರೆ ಆ ಸಾಂಗು. ಸಂಗೀತ ಕಟ್ಟಿ ಮೇಡಮ್ ಅವರು, ಅವರು ನಮ್ಮ ಊರು ಸೊಸೆನೆ ಬೀದರ್ದವ್ರೆ. ಅದು ಸಂಬಂಧಗಳು ಇಲ್ಲೇ ಇದೆ ಎಲ್ಲ. ನಾವು ಸಂಗೀತ ಕಲಿಯುವಾಗ ಅವ್ರ ಕಚೇರಿಗೆ ಕೇಳ್ತೀವಿ, ಬೀದರ್ ಬರ್ತಾ ಇರ್ತಿದ್ರು ಅವರು. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಒನ್ ಆಫ್ ದ ಗ್ರೇಟ್ ಕ್ಲಾಸಿಕಲ್ ಸಿಂಗರ್, ಭಕ್ತಿಗೀತೆ, ಭಾವಗೀತೆ. ಅವರಿಗೆ ಕಿಶೋರಿ ಅಮ್ಮನ್ಕರ್ ಅಂತ ದಿಗ್ಗಜ, ಅವರ ಹೆಸರು ತಗೊಳ್ಳಕ್ಕೆ ನಾವು ಪುಣ್ಯ ಮಾಡಿರ್ಬೇಕಂತವ್ರು ಶಿಷ್ಯರು. ಅವರು ನಾವು ಸರ್ನ ಡಿಸ್ಕಸ್ ಮಾಡಿದ್ರೆ ಹುಟ್ಟಿ ಬಂದು ಯಾರ ಹತ್ರ ಹಾಡಿಸೋಣ ಅಂದ್ರೆ ನಾನಂದ್ರೆ ಸರ್ ಒಂದೇ ಹೆಸರು ಸಂಗೀತ ಮೇಡಮ್ ಅವ್ರ ಹತ್ರ ಹಾಡಿಸೋಣ ಅಂತ. ಅದಕ್ಕೆ ಅವ್ರ ವಾಯ್ಸ್ ಬಿದ್ಮೇಲೆ ಅದೊಂದು ಬೇರೆ ಲೆವೆಲ್ಗೆ ಆಯ್ತು ಸಾಂಗು. ಆನಂತರ ಬ್ಲಾಸ್ಟ್ ಮಾಡಿದ್ನ 2ನೇ ಸಾಂಗ್ ಮಾಡಿದ್ವಿ ಅನ್ಸುತ್ತೆ, ಜಿಗಿರಿ ದೋಸ್ತ. ಸರ್ ಪಕ್ಕ ಒಂದು ಹಳ್ಳಿಯಲ್ಲಿ ನಡೆಯುವಂತ ಡಿಜೆ ಸಾಂಗ್ ಬೇಕಂತ ಹೇಳಿದ್ರು. ಡಿಜೆಲ್ ಹಾಕಿದ್ರು 2 ಕುಣಿಬೇಕನ್ನೋ ಸಾಂಗ್. ಅವಾಗ ನಾವು ಅದನ್ನ ಟ್ಯೂನ್ ಮಾಡಿದ್ದು ಡಿಜೆ ತರ ಸಾಂಗ್ ಮಾಡಕ್ಕೆ, ಯಾಕಂದ್ರೆ ಉತ್ತರ ಕನ್ನಡದಲ್ಲ. ಬಟ್ ನಮ್ಗೆ ಯಾವಾಗಲೂ ಅವ್ರು ಹೇಳ್ತೀವಿ ಸರ್ ಆ ಸಾಂಗ್ ಹಿಟ್ ಆಗಿತ್ತು, ಬಟ್ ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಮಾಡಿ ಈ ಟ್ರ್ಯಾಕ್ಟರ್ ಇದ್ದವ್ರು ಹಾಕೊಂಡು ಇಟ್ಬಿಡ್ತಾರೆ ಸಾಂಗ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಅದು ಟ್ರ್ಯಾಕ್ಟರ್ಗೆ ಮಿಸ್ ಆಗಿ ಎಲ್ಲ ಹೊರಟೋಗ್ಬಿಟ್ರು. ಆನಂತರ ಮದುವೆ ಸೀಸನ್ ಬರ್ತೀವಿ ಸರ್, ಅವಾಗಾದ್ರೂ ಮಾಡಿ ಅಂದೆ, ಅದು ಅವಾಗೇ ಮಾಡಿಲ್ಲ. ಅದೊಂದು ಚೂರು ಬೇಜಾರ್ ಇದೆ ನನಗೆ. ಡಿಸೆಂಬರ್ ಅಲ್ಲಿ ಮಾಡಿಬಿಟ್ರೆ 2 ನಮ್ಗೆ ಕವರ್ ಆಗ್ತಿವಿ. ಉತ್ತರ ಕನ್ನಡ ಲಾರಿಗಳು ಟ್ರಕ್ಗಳಲ್ಲೂ ಕವರ್ ಆಗ್ತಿತ್ತು. ಆನಂತರ ಮದುವೆಗಳಲ್ಲೂ ಹಾಡ ಎಲ್ಲ ಕಡೆ ಪ್ಲೇ ಆಗ್ತಿತ್ತು. ಬಟ್ ಬಂದಿದ್ವಿ, ಲೇಟ್ ಆಗಿ ಬಂದ್ವಿ. ಎಲ್ಲ ಮುಂದೆ ಇದೆ. ನೀವೆಲ್ಲರೂ ಬಂದವರು ಎಲ್ಲರೂ ಪ್ರಮೋಟ್ ಮಾಡಿದ್ರೆ ದೊಡ್ಡ ಲೆವೆಲ್ ಹೋಗುತ್ತೆ. ನಮ್ದೆಲ್ಲ ಟೆಕ್ನಿಷಿಯನ್ಗಳು ಧನ್ಯವಾದ ಹೇಳ್ತೀನಿ. ಪ್ರೊವೈನರ್, ಸಾಂಗ್ ಪ್ರೊವೈನರ್, ಸಿಂಗರ್ಸ್, ಲಿರಿಸಿಸ್ಟ್, ಮತ್ತೆ ಮಿಕ್ಸಿಂಗ್ ಇಂಜಿನಿಯರ್ಗಳು ಎಲ್ರಿಗೂ ತುಂಬಾ ಸಪೋರ್ಟ್ ಮಾಡಿ ಧನ್ಯವಾದ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಸಾಂಗ್ ನ ಮಿಕ್ಸ್ ಮಾಡಿ ಆಲ್ಮೋಸ್ಟ್ 9 ತಿಂಗಳು ಸರ್. ನಾನು ಇನ್ನೂ ರಾತ್ರಿ ಕೇಳೋ ಮತ್ತೆ ನಾನು ಬೇರೆ ಹಾರ್ಡಿಸ್ಕ್ ಕನೆಕ್ಟ್ ಮಾಡೋ ಸರಿ ಕೇಳೋಣ ಸಾಂಗ್ ಅಂತ ಕೇಳೋಗೆ ನಮ್ಗೆ ರಿವರ್ಬ್ ಚೂರು ಕಡಿಮೆ ಅನಿಸ್ತು ಎಲ್ಲ ಹಾಡುಗಳಲ್ಲಿ, ಓವರ್ ಹಾಡಲ್ಲಿ. ಮತ್ತೆ ನಾನು ಚೆನ್ನಾಗಿ ಇಂಜಿನಿಯರ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಬೇರೆ ಎಲ್ಲಿ ಸ್ಟುಡಿಯೋದಲ್ಲಿ ದಯವಿಟ್ಟು ನಂಗೆ ಸಾಯಂಕಾಲ ತನಕ ಮತ್ತೆ ಸ್ವಲ್ಪ ರಿವರ್ಸ್ ಜಾಸ್ತಿ ಮಾಡಿ ರೀಮಾಸ್ಟರ್ ಮಾಡಿ ಅಷ್ಟು ಸಾಂಗ್ ಕಳಿಸಿ ಅಂತ ಹೇಳ್ಬಿಟ್ಟು ರಾತ್ರಿ 8 ಗಂಟೆ ಮತ್ತೆ ರೀಮಾಸ್ಟರ್ ಮಾಡಿ ಕಳಿಸಿದ್ದು. ಅಂದ್ರೆ ನಮಗೆ ಸಮಾಧಾನ ಆಗಿ ಬಿಡೋದಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನೆ 8 ತಿಂಗಳು ಮುಂಚೆ ಮಾಡಿ ಮಿಕ್ಸಿಂಗ್ ಮಾಸ್ಟರ್, ಮತ್ತೆ ನಿನ್ನೆ ರಾತ್ರಿ ರೀಮಾಸ್ಟರ್ ಮಾಡಿ ನಿನ್ನೆ ರಾತ್ರಿ 8 ಗಂಟೆ ಕೊಟ್ಟಿವಿ ಸಾಂಗ್ಸ್. ಇನ್ನೊಂದು ವಿಷಯ ಹೇಳ್ಬೇಕು, ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ಧರ್ಮ ವಿಶ್ವರ್ ಮಾಡಿದ್ದಾರೆ, ನಮ್ಮ ಸೀನಿಯರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ನೋಡಿದ್ದೀನಿ ನಾನು. ಒಂದು ಅಂಜನೂರ್ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ನನಗೆ ಹೇಳ್ಬೇಕನ್ನಿಸ್ತು. ಫಸ್ಟ್ ಪೋಸ್ಟರ್ ಬಿಟ್ಟಿದ್ರು, ರಿಯಲ್ ಸ್ಟಾರ್ ಅಂತ ಪೋಸ್ಟರ್ ಬಿಟ್ಟಿದ್ರು, ನಮಗೆ ಶೇರ್ ಮಾಡಿದ್ರು. ನಾನು ಸರಿ ಇವೆಲ್ಲ ಬೇಕಾ ಅಂದೆ ನಾವು, ರಿಯಲ್ ಸ್ಟಾರ್ ಅದೆಲ್ಲ. ನಾನು ನಿಜವಾಗ್ಲೂ ನಾನು ಅಂಜನೂರ್ ಗುರುತ ಹಿಡಿಯಲ್ಲ, ಅವ್ರ ಪರಿಚಯ ಇಲ್ಲ. ಇದು ರಿಯಲ್ ಸ್ಟಾರ್ ಎಲ್ಲ ಸರ್ ಡ್ರಾಮಾ ಅನಿಸ್ತದೆ, ಬೇಡ ತೆಗ್ಸಿ ಅಂತ ಹೇಳ್ತೀನಿ ಕೇಳಿ. ಅದು ಆನಂತರ ಹೇಳ್ತೀನಿ ವಿಷಯ. ಅವ್ರಂದ್ರೆ ಇಲ್ಲ ಸರ್ ಆ ಕಡೆ ಪಾಪ್ಯುಲರ್ ಇದ್ದಾರೆ, ಒಂದು ಸ್ಟಾರ್ ಇದೆ, ಇರ್ಲಿ ಅವ್ರದ್ದು ಏನೋ ಒಂದು ಇದೆ, ಓಕೆ ಇರ್ಲಿ ಬಿಡಿ ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ. ಪಿಕ್ಚರ್ ನೋಡಿದೆ ಸರ್, ರಿಯಲಿ ಹೇಳ್ತೀನಿ, ನಾನು 56 ಸಿನಿಮಾ ಮಾಡಿದ್ದೀನಿ ಸರ್. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಅಂಜಲ್ ಪರ್ಫಾರ್ಮೆನ್ಸ್ ನೋಡಿ 15 ನಿಮಿಷ ಆಗ್ತಿದ್ದೀನಿ ಸರ್. ನಾನ್ ಮಾಡಿದ್ದು ಎದೆ ತಟ್ಕೊಂಡು ಹೇಳ್ತೀನಿ, ನಾನು ಮಾಡಿದ 56 ಸಿನಿಮಾಗಳಲ್ಲಿ ಈಸ್ ದ ನಂಬರ್ 1 ಪರ್ಫಾರ್ಮರ್ ನಮ್ಮ ಸಿನಿಮಾಗಳಲ್ಲಿ. ಎಲ್ಲ ದೊಡ್ಡ ಸ್ಟಾರ್ಗಳಿಗೂ ಸಿನಿಮಾ ಮಾಡಿದ್ದೀನಿ. ಬಟ್ ಅಂಜಲ್ ಮಾಡಿದ ಪರ್ಫಾರ್ಮೆನ್ಸ್ ನನ್ನ ಲೆಕ್ಕದ ಫಸ್ಟ್ ನಂಬರ್ ನಾನು ಕೊಡೋ ರೇಟಿಂಗ್. ಪಿಕ್ಚರ್ ಕೂಡ ಅದ್ಭುತವಾಗಿದೆ. ಅದನ್ನ ಹೇಗೆ ಪ್ರಮೋಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರಮೋಟ್ ಮಾಡಿದ್ರೆ ಪಿಕ್ಚರ್ ದೊಡ್ಡ ಹಿಟ್ ಆಗುತ್ತೆ. ಅದು ಪಿಕ್ಚರ್ ಸೋಲ್ಬಾರ್ದು, ಸೋತ್ ಅನ್ಕೊಳ್ಳೋದ್ರ ಕಾರಣ ನೀವೇ ಸರ್. ಓಪನ್ ಆಗಿ ಹೇಳ್ತಿದ್ದೀನಿ ನಾನು. ಇಷ್ಟೊಂದು ಒಳ್ಳೆ ಸಿನಿಮಾ ಇದೆ, ನೀವು ಪ್ರಮೋಟ್ ಮಾಡ್ಬೇಕು ಇದನ್ನ, ಹಾಡುಗಳನ್ನ ಪ್ರಮೋಟ್ ಮಾಡೋದು. ಅದ್ಭುತ ಪಿಕ್ಚರ್ ಮಾಡೋದು. ನಾನು ಮಾಡಿದ್ರಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಅದೇ ಹೇಳ್ತೀನಿ ಸರ್. 56 ಸಿನಿಮಾ ಮಾಡಿದ್ದೀನಿ. 56 ಸಿನಿಮಾದಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಸಿನಿಮಾ ಇದೆ, ನಾನು ಪರ್ಸನಲಿ ಒಪಿನಿಯನ್ ಇದೆ.
ಅಂಜನ್ ಅವತ್ತು ಅಂಜನ್ ಮೀಟ್ ಮಾಡಿ ಫಸ್ಟ್ ಪಿಕ್ಚರ್ ನೋಡಿ ಹೋಗಿ ತಪ್ಕೊಂಡ್ಬಿಟ್ಟೆ, ಹೀಗೆ ನಿಮ್ ಬಗ್ಗೆ ನಾನು ಹೇಳಿದ್ದೆ, ನಾನು ನೆಗೆಟಿವ್ ಆಗಿ ಹೇಳಿದ್ದೆ. ಬಟ್ ನೀವು ಹೀರೋ ರಿಯಲ್ ಆಗಿ ಇವತ್ತು ಹೀರೋ ಕಂಡ್ರಿ, ನೀವು ಸ್ಕ್ರೀನ್ ಅಲ್ಲಿ ಕಂಡ್ರಿ ಅಂತಂದೆ, ತಪ್ಕೊಂಡ್ಬಿಟ್ಟು ವಿಶ್ ಮಾಡಿದೆ ಸರ್. ಇದು ಗ್ರೇಟ್ ಪರ್ಫಾರ್ಮ್. ಈ ಸಿನಿಮಾದ ಕಣ್ಣಲ್ಲೇ ಆಟ ಆಡ್ಬಿಟ್ಟಿದ್ರು ನೀವು. ಒಂದು ಹೊಸ ಆರ್ಟಿಸ್ಟ್ ಈ ತರ ಪರ್ಫಾರ್ಮ್ ಮಾಡೋದು ತುಂಬಾ ಅಪರೂಪ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಸ್ಟಾರ್, ಒಂದು ಒಳ್ಳೆ ಕಲಾವಿದ ಬೆಳೆಯುವಂತ ಅವಕಾಶ ಇದೆ ಈ ಸಿನಿಮಾದಿಂದ. ಒಂದು ಹೊಸ ಸ್ಟಾರ್ ಸಿಗುವಂತ ಅವಕಾಶ ಇದೆ. ರೂರಲ್ ಸ್ಟಾರ್ ಇಲ್ಲ, ಪೂರ್ತಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಟಾರ್ ಆಗೋ ಸಾಧ್ಯತೆ ಇದೆ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರೀ ಸಮತ್ ಸರ್, ಧನ್ಯವಾದಗಳು ಇದೆ ಈ ಸಿನಿಮಾಗೆ ಹಾಡಿದ್ದು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಅಭಿನಂದಿಸ್ತೇನೆ. ಇದು ಸಿನಿಮಾ ಒಂದು ಕನಸು ಕಾಣಲಿಕ್ಕೆ ಎಲ್ರಿಗೂ ಫ್ರೀಡಮ್ ಇದೆ. ಸಿನಿಮಾ ಅಂದ್ರೆ ಇಟ್ಸ್ ಅ ಡ್ರೀಮ್. ಆ ಡ್ರೀಮ್ ಹೊತ್ತು ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಹೆಡ್ ಕ್ವಾರ್ಟರ್ಸ್ಗೆ ಜನ ಬಂದು ಸೇರ್ತಾರೆ, ಪ್ರತಿಭಾವಂತರು ಬಂದು ಸೇರ್ತಾರೆ, ಪ್ರತಿಭೆಗಳು ಬಂದು ಅವಕಾಶಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಸೊ ಸಿನಿಮಾ ಟೋಟಲಿ ಒಂದು ಕನಸು, ಒಂದು ಸುಂದರವಾದ ಕನಸು. ತುಂಬ ಜನಕ್ಕೆ ಡೇ ಡ್ರೀಮ್ ಅದು, ಹಗಲು ಕಾಣೋ ಕನಸು, ಎರಳು ಕಾಣೋ ಕನಸು. ಸೊ ಈ ಕನಸನ್ನು ನನಸಾಗಿಸೋ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಆ ಜರ್ನಿನೇ ತುಂಬ ಮುಖ್ಯ. ಸೊ ಈ ಜರ್ನಿಯಲ್ಲಿ ಗೆದ್ದವರು ನಿಜವಾಗ್ಲೂ ಗೆದ್ದವ್ರೆ. ಸೊ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು, ಇಂಡಸ್ಟ್ರಿ ಹೊರಗಡೆಯಿಂದ ನೋಡಿ, ಇಂಡಸ್ಟ್ರಿ ಒಳಗಡೆಯಿಂದ ನೋಡಿ, ಸಾಕಷ್ಟು ನಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲವನ್ನು ಪಡ್ಕೊಂಡು ಕಡೆಗೆ 50 ವರ್ಷದಿಂದ ಹಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಬರ್ತಿಲ್ಲ. ಐ ಕಂಪ್ಲೀಟೆಡ್ 50 years ಆಫ್ ಮೈ ಕರಿಯರ್. 4ನೇ ವಯಸ್ಸಿಗೆ ಶುರು ಮಾಡಿದೆ. ಅಫ್ಕೋರ್ಸ್ ಸಿನಿಮಾ 1991 ಶುರು ಆಗಿದ್ದು ನಾನು ಕಾಲೇಜಲ್ಲಿ ಓದುವಾಗ. ಅಂದಿನಿಂದ ಇಂದಿನವರೆಗೂ ನಿಮ್ಮೆಲ್ಲರ ಜೊತೆಗೆ ಸಾಕಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ಬರಹಗಾರ, ಲಿರಿಕ್ ರೈಟರ್ಸು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಹಾಗೆ ನಮ್ಮ ಆಡಿಯೋ ಕಂಪ್ನಿಯವರು, ಇಲ್ಲಿ ಎದುರಿಗೆ ನಮ್ಮ ಲಹರಿ ವೇಲು ಸರ್ ಇದ್ದಾರೆ. ನಿರಂತರವಾಗಿ ಅವರ ಪ್ರೋತ್ಸಾಹ ಇದೆ. ಮಹೇಶ್ ಅವರು ಹೇಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಹಾಗೆ ಲಹರಿ ವೇಲು ಅವರು ನಮ್ಮ ನಿರಂತರವಾಗಿ ಪ್ರೋತ್ಸಾಹ ಮಾಡ್ಕೊಂಡಿದ್ದು. ನೀವೆಲ್ಲರೂ, ನಾನು ನಿಮ್ಮನ್ನಗಳು, ಕನ್ನಡದ ಮಗಳು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲೀಲಿಕ್ಕೆ ಗುರುಕುಲಕ್ಕೆ ಹೋದೆ. ಗುರುಕುಲದಲ್ಲಿ ದೊಡ್ಡ ಗುರುಗಳ ಒಂದು ಸಾನ್ನಿಧ್ಯ ಪಡೆದೆ. ನನ್ನ ಗದಗಿನ ಪರಂಪರೆಯಿಂದ ಹೋದವಳು ನಾನು, ಧಾರವಾಡದಿಂದ ಹೋದೆ. ಎಲ್ಲ ಇದ್ರೂ ಕೂಡ ಅಲ್ಲಿ ಇಲ್ಲಿ ಹೋದ್ರು ಕೂಡ ಕಡೆಗೆ ಇಲ್ಲಿಯೇ ಬಾ ಮಗಳೇ ನಮ್ಮ ಊರಿಗೆ, ನಮ್ಮ ನೆಲಕ್ಕೆ ಬಂದು ನೆಲೆಸುವಂತ ಬರ್ಮಾಡ್ಕೊಂಡವ್ರು ನೀವು. ಸೊ ನನಗೆ ನಾನು ಚಿರಋಣಿಯಾಗಿರ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಕನಸುಗಾರನೇ. ಛಲ, ಹಠ, ಛಲ ಇದ್ರೆ ಇದ್ರಾಗ ಒಂದು ವಾರ ಜುನೂನ್ ಅಂತಾರೆ ನೋಡ್ರಿ ಸರ್. ಜುನೂನ್ ಅಂದ್ರೆ ಡಿಕ್ಷನರಿ ಪದ ನೋಡ್ಲಿಕ್ಕೆ ಹುಚ್ಚಿಂದ ಯಾವ ಕೆಲಸನೂ ಆಗೋದಿಲ್ಲ. ಅವನು ಗುರು ಹುಚ್ಚಿರ್ಕೋದು. ಸೊ ಹುಚ್ಚಿದ್ರೆ, ಅದು ಜುನೂನ್ ಇದ್ರೆ ಎಲ್ಲ ಕೆಲಸಗಳು ಆಗ್ತವೆ. ಆ ಹುಚ್ಚು ಬೇಕು. ಎಷ್ಟೇ ಇವತ್ತು ತಾಂತ್ರಿಕ ಬೆಳವಣಿಗೆ ಇದ್ರೂ ಕೂಡ ಆ ತಾಂತ್ರಿಕತೆಯನ್ನು, ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ಳಿಕ್ಕೂ ಕೂಡ ಒಂದು ಹುಚ್ಚು ಬೇಕು. ಸೊ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್, ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಈ ಎಲ್ಲ ನಿಮ್ಮ ಕಣ್ಮುಂದೆ ಇದೆ. ಆದರೆ ಹುಚ್ಚಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಮತ್ತೊಬ್ಬ ಇಲ್ಲಿ ಒಬ್ಬ ಸಂಗೀತದ ಮಹಾನ್ ಹುಚ್ಚರು, ನಮ್ಮ ವೀರ ಸಮರ್ಥರು, ಹಿಡಿದ ಕೆಲಸ ಅಭಿನಂದನೆ ಮಾರೆ. ಪಾಪ ಅವ್ರಿಗೆ ಇನ್ನೊಂದು ಬಂದು ಹಾಡ್ತೀರೇನ್ರಿ ಕೇಳಲಿಕ್ಕೆ ಸಂಕೋಚ. ನಾನು ಫಸ್ಟ್ ಅವ್ರಿಗಿಂತ ಮುಂಚೆ ನಾನು ಹೇಳಿದ್ರು, ಫೋನ್ ಬಂತು, 2ನೇ ಸರಿ ಫೋನ್ ಆಯ್ತು, ಸರಿ ಬಂದಿಲ್ಲ ಇದಲ್ರಿ ಹಾಗ ನಾನು ಮತ್ತೆ ಬರ್ತಿದ್ದೆ, ಅದನ್ನ ಕೇಳಿ ಫೋನ್ ಮಾಡಿದ್ದೆ. ನಂಗೆ ಸ್ವಲ್ಪ ಚೇಂಜಸ್ ಬೇಕಾಗ್ಯಾವ, ನೀವು ಅಭ್ಯಂತರ ಇಲ್ಲದ್ರೆ ಇನ್ನೊಂದ್ಸತಿ ಬಂದು ಹಾಡ್ರಿ. ಅಯ್ಯೋ ಮಾರ, ಬೇಕಾದ್ರೆ ನಾವು ಯಾವಾಗಲೂ ರೆಡಿ ಇರ್ತೀವಿ, ಕೆಲಸನೂ ಅದು ಬಂದು ಹಾಡ್ತೀವಿ. ನಿಮಗೆ ಖುಷಿ ಆಗ್ಬೇಕಷ್ಟೇ ಅಲ್ಲ, ಚಿತ್ರ ಸಂತೋಷ ಪಡ್ಬೇಕು. ಚಿತ್ರದ ಮೇಲೆ ಅದು ಹಾಡು ಪ್ಲೇ ಆದಾಗ ಚಿತ್ರಕ್ಕೊಂದು ಖುಷಿ ಆಗ್ಬೇಕು. ನನ್ನ ಸ್ಕ್ರೀನಿಗೆ ಪ್ರೆಸೆಂಟ್ ಸರಿಯಾಗಿದೆ ಅಂತ. ಸೊ ಸಿನಿಮಾ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಸಿನಿಮಾ ಇಸ್ ಅ ಬಿಗ್ ಡ್ರೀಮ್. ಸೊ ಅದನ್ನೆಲ್ಲರೂ ಸಾಕಾರ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀರಿ. ಪತ್ರಕರ್ತರು, ಮೀಡಿಯಾದವರು, ನಿರಂತರವಾಗಿ ನಂಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಹಿರಿಯ ನನ್ನ ಜೊತೆಯಲ್ಲಿ ಫೀಲ್ಡ್ ಎಂಟ್ರಿ ಆದವರು ಕೆಲವು ಜನ ಇದ್ದಾರೆ, ಪ್ರೆಸ್ ಫೋಟೋಗ್ರಾಫರ್ಸ್ ಇದ್ದಾರೆ, ಹಿರಿಯರಾದ ವಾಸು ಸರ್ ಇದ್ದಾರೆ, ನಾಗೇಶ್ವರ್ ಇದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಇವತ್ತು ನೋಡಿದ್ದಕ್ಕೆ ನಂಗೆ ನಿಜವಾಗ್ಲೂ ಕೃತಾರ್ಥ ಭಾವನೆ ಇದೆ. ಮತ್ತೆ ಮಲ್ಲಿಕಾರ್ಜುನ ಅವರಿಗೆ ಹಾಗೂ ಇಡೀ ತಂಡಕ್ಕೆ, ಚಿತ್ರತಂಡಕ್ಕೆ ಯಶಸ್ಸು ಬಂದೆತ್ಕೊಂಡು ಬರಲಿ. ಚಿತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಹೇಳಿದಂಗೆ ಕನಸನ್ನು ನನಸು ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಕೈಂಕರ್ಯವನ್ನು ಹೊತ್ತು ಬಂದಿದ್ದಾರೆ ಎಲ್ಲರೂ. ಚಿತ್ರವನ್ನು ಸಪೋರ್ಟ್ ಮಾಡಿ ಕಷ್ಟಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ಕರೆ ಅದಕ್ಕೆ 100,000 ಆಗುತ್ತೆ, 1000 ಲಕ್ಷ ಆಗುತ್ತೆ, ಲಕ್ಷ ಕೋಟಿ ಆಗುತ್ತೆ. ಕೋಟಿ ಕನ್ನಡಿಗರ ಮನಸ್ಸಲ್ಲಿ ಈ ಚಿತ್ರ ನಿರಂತರವಾಗಿ ನಿಲ್ಲಿ ಅಂತ ನಾನು ದೇವಿ ಶಾರದೆಯಲ್ಲಿ ಹಾಗೂ ತಾಯಿ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ರಿಗೂ ಯಶಸ್ಸು ಬರಲಿ. ಈ ಚಿತ್ರ ಅತ್ಯಂತ ವೈಭವದ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಿಮಗೆಲ್ಲ ದಯವಿಟ್ಟು ಚಿತ್ರವನ್ನು
ಬಂದು ಥಿಯೇಟರ್ಗೆ ನೋಡಿ ಅಂತ ಕಳ್ಕಳಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಹೇಳ್ಕೊಳ್ತಾ ಇದ್ದೀನಿ. ಕಾಲು ಲಿರಿಕ್ಸ್ ತೋರಿಸ್ಪ ಒಂದು ಸ್ವಲ್ಪ ನಮ್ಗೆ ಲಿರಿಕ್ಸ್ ಹಟ್ಲಲ್ಲಿ ನೆನ್ಪಿರ್ತಾವ, ಲಿರಿಕ್ಸ್ ನೆನ್ಪಿರೋದಿಲ್ಲ. ಅಲ್ಲಿ ಬರ್ದಿದ್ದಿಲ್ಲ. ಓಕೆ ಮ್ಯಾಮ್, ಲಿರಿಕ್ಸ್ ನೋಡ್ತಾ ಇರಿ ಮ್ಯಾಮ್. ಶಿವು ಅವ್ರನ್ನ ಮಾತಾಡ್ತೀನಿ ಸರಿ, ತಮ್ಮ 2 ಮಾತು. ಶಿವು ಬೆರ್ಗಿ ಅವರು. ನಮಸ್ತೆ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಅನ್ನದಾತರಾದಂಥ 3 ಜನ ಪ್ರೊಡ್ಯೂಸರ್ಸ್ಗೂ, ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ಲರಿಗೂ. ಈ ಸಾಂಗ್ ಜಿಗಿರಿ ದೋಸ್ತ ನೋಡಿದ ಮೇಲೆ ನಾನು 2ನೇ ಸಿನಿಮಾ ಅಂಜನ್ ಜೊತೆ ಸಾಂಗ್ ಬರೀತಾ ಇರೋದು, ಅಂಜನ್ ಅವ್ರ ಜೊತೆ ನನ್ನ ಬ್ರದರ್ ಥರ. ಬಟ್ ನನಗೆ ಅನಿಸುತ್ತೋ ಫಸ್ಟು ಒಂದು DJ ಸಾಂಗ್ ಬೇಕು, ಹೆಂಗೆ ಬರಿತೀರಿ ನೋಡ್ರಿ ಅಂತ ವೀರ ಸಮರ್ಥ ಸರು ಮತ್ತು ಮಲ್ಲಿಕಾರ್ಜುನ್ ಸರ್ ನನಗೆ ಫೋನ್ ಮಾಡಿದಾಗ, ನಾನು ಎಕ್ಕ ನಿನ್ನ ಮಗಳು ಚುಟು ಚುಟು ಅಂತ ಐತಿ, ನನ್ನ ದೇಶಿ ಸ್ಟೈಲ್ ಇದೆಯಲ್ಲ ಆ ಥರನೇ ಬರೆದಿದ್ದೆ 1 ವರ್ಷನ್ನು. ಇದು ಆ ಥರ ಆಯಿತು, ಅದು 100 ಮಿಲಿಯನ್ ಆಯಿತು, ಅದಾಯಿತು, ಅದನ್ನ ಬಿಟ್ಟು ಬೇರೆ ಏನಾದರೂ ಟ್ರೈ ಮಾಡಿ ಅಂತ ಹೇಳಿದಾಗ ಬರೆದಿರೋದೇ ಜಿಗಿರಿ ದೋಸ್ತ. ಸುಮಾರು ಚೇಂಜಸ್ಗಳನ್ನ ಮಾಡಿದ್ರು. ಅದಾದಮೇಲೆ ಇನ್ನೂ ಏನು ಅನಿಸ್ತಾ ಇದೆ ರೀ, ಇನ್ನೊಂದು ಸಾಂಗ್ ಬರೀರಿ ಅಂದಾಗ ಬರೆದಿದ್ದೆ ಹುಟ್ಟಿ ಬಂದ ಹುಲಿ ಬೀರನಾಗೆ ಅಂತ. ಬರೆದ ಮೇಲೆ ನನಗೊಂದು ಖುಷಿ ಅನ್ನಿಸ್ತು. ಅಲ್ಲಿಗಿಂತ ವೀರ ಸಮರ್ಥ ಸರ್ ಒಂದ್ಸಲ ನನಗೆ ಟ್ರ್ಯಾಕ್ ಕಳಿಸಿ ರಫ್ ವಾಯ್ಸ್ ಮಿಕ್ಸ್ ಆದಾಗ ಕಳಿಸಿದಾಗ ಭಾಳ ಖುಷಿ ಅನಿಸಿತ್ತು. ಬಟ್ ತೆರೆ ಮೇಲೆ ನೋಡಿದ್ಮೇಲೆ ಅನಿಸ್ತಿತ್ತು ಜಿಗಿರಿ ದೋಸ್ತ ಖಂಡಿತ ನಾನು 3ನೇ ಮೂಮೆಂಟ್ ತಗೊಳ್ಳೋಂಥ ಒಂದು ಸಾಂಗ್ ಆಗುತ್ತೆ ಅಂತ. ಆ ಸಾಂಗ್ ಯಶಸ್ಸಿನ ಒಂದು ಪ್ರೋಗ್ರಾಮ್ ಆಗಿ ಮತ್ತೆ ನಾನೊಂದು ಮೂಮೆಂಟ್ ತಗೊಳ್ಳೋಂಥ ಪ್ರೋಗ್ರಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಮಾಳೋ ಬ್ರದರ್ ಚೆನ್ನಾಗಿ ಆಡಿದ್ದಾರೆ ಮತ್ತು ಶಿವಾನಿ ಅವರು ಚೆನ್ನಾಗಿ ಆಡಿದ್ದಾರೆ. ಬಟ್ ಎಲ್ಲರಿಗೂ ಒಂದು ಸಕ್ಸಸ್ ಸಿಕ್ಕು, ಅವ್ರವ್ರ ಕ್ರೆಡಿಟ್ ಅವ್ರವ್ರಿಗೆ ಸಿಗಲಿ. ಎಲ್ಲ ನುರ್ತವರು ಎಲ್ಲರೂ ಮಾತಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತಾಡೋಂಥದ್ದು ಏನಿಲ್ಲ. ಒಂದು ಹೇಳೋದೇನೆಂದರೆ, ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಮೈಗಳ್ಳನು ತನ್ನ ಪ್ರತಿಯೊಂದು ಕೆಲಸಕ್ಕೆ ದೈವವನ್ನು ಅವಲಂಬಿಸಿ ಮಿಡುಕುತ್ತಾನೆ. ಶ್ರಮಜೀವಿಗಳನ್ನು ದೇವರೇ ಹುಡುಕುತ್ತಾನೆ. ಈ ಶ್ರಮ ವ್ಯರ್ಥ ಆಗದಿರಲಿ ಅಂತ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಶಿವ ಸರ್, ಥ್ಯಾಂಕ್ ಯು ಸೋ ಮಚ್. ಸಂಗೀತ ಮ್ಯಾಮ್. ಬಿರುಬಿಸಿಲ ನಾಡಿನಾಗ ವೀರ ದೇವರ ಸೀನಿಯಾಗ ಮಹಾರಾಜ ಯೋಗದಾಗ ಇವ ಹುಟ್ಟಾನ ಗಂಡನಾಗ ಹೆತ್ತವರ ಕಷ್ಟ ಕಳುವ ಊರಿಗೆ ಕೀರ್ತಿ ತರುವ ನುಡಿತೈತಿ ಶಕುನ ಯುದ್ಧ ಮಹಾರಾಜನಾಗಿ ಮೆರುವ ಮಾರಿ ಮ್ಯಾಲ ದೃಷ್ಟ ಲಕ್ಷಣ ಇದೆಯವ್ವ ಹುಟ್ಟಿ ಬಂದ ಹುಲಿಬೀರನಾಗಿ ಹುಟ್ಟಿ ಬಂದ ಹುಲಿವೀರನಾಗಿ ಊರ ಹೆಸರ ತರ ತಾನು ದೊಡ್ಡ ಸಾಹೇಬನಾಗಿ ಹುಟ್ಟಿ ಬಂದ ಹುಲಿವೀರನಾಗಿ ಊರ ಹೆಸರ ತರ ತಾನು ದೊಡ್ಡ ಸಾಹೇಬನಾಗಿ ಹುಟ್ಟಿ ಬಂದ ಹುಲಿವೀರನಾಗಿ ಊರ ಹೆಸರ ತರ ತಾನು ದೊಡ್ಡ ಸಾಹೇಬನಾಗಿ ದೊಡ್ಡ ಸಾಹೇಬನಾಗಿ ದೊಡ್ಡ ಸಾಹೇಬ ಆಗಿ ಹುಟ್ಟಿ ಬಂದ ಹುಲಿಬೀರನಾಗಿ. ನಮಗೆ ಉದೋ ಉದೋ ಮೇಡಮ್, ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸಂಗೀತ. ಧನ್ಯವಾದಗಳು. ನಾನು ಹುಲಿಬೀರ ಅಂತ ಕಾನ್ಸೆಪ್ಟು ಹುಟ್ಟಿಕೊಂಡಿದ್ದೆ ಒಂದು 5-6 ವರ್ಷದ ಹಿಂದೆ. ಒಂದು ನಾರ್ತ್ ಕರ್ನಾಟಕ ಸಿನಿಮಾ ಮಾಡಬೇಕು, ನಾನು ಅಲ್ಲಿಂದ ಬಂದವನು ಬಾದಾಮಿಯಿಂದ ಅಂತ ಅಂದಾಗ ಇವತ್ತು ಏನಂದ್ರೆ ನನ್ನ ಯೋಚನೆಗಳು ತೆರೆ ಮೇಲೆ ನೀವು ನೋಡಿದ್ದೀರಿ. ಹಾಗೆ ಈ ಸಿನಿಮಾದ ಸಂಗೀತ ಅಂತ ಬಂದಾಗ ನಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಸಾಂಗ್ಸ್ ಬೇಕಾಗಿತ್ತು. ಅದಕ್ಕೆ ಯೋಚನೆ ಮಾಡಿದಾಗ ನನಗೆ ವೀರ್ ಸಮರ್ಥ ಸರ್ ಬಗ್ಗೆ ನಾನು ಕೇಳಿದ್ದೆ. ಓಕೆ, ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ತುಂಬ ಖುಷಿ ಆಯಿತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಆ ರೀತಿ ಹೇಳಬೇಕಂದ್ರೆ ಅವರ ಪ್ರತಿಭೆ ಇನ್ನೂ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಳಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಷ್ಟು ದೊಡ್ಡ ಸಂಗೀತ ಇವರವರು, ಅದು ಕೆಲಸ ಮಾತ್ರ ಗೊತ್ತಾಗುತ್ತೆ ನಮಗೆ. ಹೀಗೆ ಅವರು ಪ್ರತಿಯೊಂದು ಸಾಂಗ್ ಬಗ್ಗೆನೂ ನಾವೆಲ್ಲ ಡಿಸ್ಕಷನ್ ಮಾಡಿ ಇವತ್ತು ಯಾರ್ಯಾರ ಕೈಯಲ್ಲಿ ಹಾಡಿಸ್ಬೇಕಂತ ಅಂದ್ಕೊಂಡಿದ್ದೆವು ಅದನ್ನೆಲ್ಲ ನೋಡಿದ್ದೀರಾ ನೀವು. ಓಕೆ, ಸಿನಿಮಾ ಬಗ್ಗೆ ಸರ್? ಸಿನಿಮಾ ಜುಲೈ 24ಕ್ಕೆ ರಿಲೀಸ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಓಕೆ, ಇವತ್ತು ಈ ಜಿಗಿದೋಸ್ತ ಸಾಂಗು ಒಂದು ವಿಡಿಯೋ ಪ್ಲಾಟ್ಫಾರ್ಮಲ್ಲಿ ಬಿಡ್ತಾ ಇದ್ದೀವಿ ಈಗ. ಓಕೆ, ಹರಸಿ
ಆಶೀರ್ವದಿಸಿ. ಮಲ್ಲಿಕಾರ್ಜುನ್ ಸರ್ ಪ್ರಶ್ನೆ. ಸರ್, ಹುಲಿವೀರ ಒಬ್ಬ ಹಳ್ಳಿ ಮುಗ್ಧ ಹುಡುಗನ ಕಥೆ ಇದು. ಸಾಧಾರಣವಾಗಿ ಅಂತ ಅದ್ಭುತ ಅಂತ ಸಿನಿಮಾ ಅಂತ ಹೇಳಲ್ಲ, ಸರಳ ಸುಂದರ ಸಿನಿಮಾ ಅಂತ ಹೇಳ್ಬೋದು. ನಾನು ಊರಲ್ಲಿದ್ದಾಗ ಒಂದು ಹುಡುಗರನ್ನು ನೋಡಿದ್ದು. ಈ 10th ಫೇಲ್ ಆಗಿರ್ತಾರಲ್ಲ ಅಂಥ ಹುಡುಗರ ಜೀವನ ಕಥೆ ಇಟ್ಕೊಂಡು ಮಾಡಿರೋ ಸರ್. ಇಲ್ಲ, ಅದ್ಭುತ ಅಂತ ಹೇಳಲ್ಲ, ನಮ್ಮೆಲ್ಲರ ಜೀವನದಲ್ಲಿ ನಡೆದಿರುವಂಥ ಒಂದು ಕಥೆ ಇದು. ಹಳ್ಳಿಯಲ್ಲಿ ಎಲ್ಲ ಹುಡುಗರ ಕಥೆಯಲ್ಲಿ ಇದೇ ಒಂದು ಕಥೆ, ಹುಲಿಬೀರ ಅಂತ. ಹೇಳಿ ಸರ್. ಆಗಲಿ ಸರ್, ತನ್ನ ಆರೈಕೆಯಿಂದ. ಸರ್, ಸರ್ ಹೌದು, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಕಲಿತು ಸಿಟಿಗೆ ಬಂದ್ಬಿಡ್ತಾರೆ. ಆದರೆ ಹಳ್ಳಿಯಲ್ಲಿ ಇದ್ಕೊಂಡು ಹಳ್ಳಿಯನ್ನು ಉದ್ಧಾರ ಮಾಡುವಂಥವ್ರಿಗೆ 10th ಫೇಲ್ ಆದವ್ರು ಇರ್ತಾರಲ್ಲ, ಅವರೇ ಮೆಂಬರ್ ಆಗಲಿ ಅಥವಾ ಏನೋ ZP ಆಗಿ ಅಥವಾ ಏನೋ ಅದು ಉದ್ಧಾರ ಮಾಡೋದು ಅವರೇ. ಅದನ್ನು ಈ ಚಿತ್ರದಲ್ಲಿ ಹೇಳಿದ್ದೀವಿ ಸರ್. ಹಂಗಂತಲ್ಲ. ಸರ್, ಮೆಸೇಜ್ ಅಂತ ಹೇಳ್ತಾ ಇಲ್ಲ, ಎಂಟರ್ಟೈನ್ಮೆಂಟ್. ಎಕ್ಸಾಕ್ಟ್ ರೈಟ್, ಹೌದು. ಇದೆ ಸರ್, ಎಲ್ಲ ಈ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ನೋಡೋಣ. ಧನ್ಯವಾದಗಳು ಮದ್ರಂಗಿ ಮಲ್ಲಿಕಾರ್ಜುನ್ ಸರ್, ಒಳ್ಳೇದಾಗಲಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಾವೆಲ್ಲ ಸೇರಿದ್ದೀವಿ. ಸರ್ ಮೈಕ್ ಒಂದು ಸ್ವಲ್ಪ ದೊಡ್ಡ ಉತ್ಸಾಹ ಬಂದಿದೆ. ಒಂದು ಫಿಲ್ಮ್ ರಿಲೀಸ್ ಮಾಡೋದಕ್ಕೆ, ಅಂದರೆ ಹಾಡು ರಿಲೀಸ್ ಮಾಡೋದಕ್ಕೆ ಅಂತ ಸಮಯ ಬಂದಿದೆ. ನಿಮ್ಮನ್ನೆಲ್ಲ ನೋಡಿಬಿಟ್ಟು ಭಾಳ ಖುಷಿ ಆಗ್ತಿದೆ. ಎಸ್ಪೆಷಲಿ ನಮ್ಮ ಫಿಲ್ಮಿಗೆ ಹಾಡು ಧ್ವನಿಸುಳಿಗೆ ವೇಲು ಸರ್ ಬಂದಿದ್ದಾರೆ. ನಾವು ಹೋಗಿದ್ವಿ. ಅವರು ಎಷ್ಟು ವಿನಯ ಅಂತಂದರೆ, ನಾವು ಹೋದಾಗ ಅಷ್ಟು ದೊಡ್ಡವರು, ನಮ್ಮ ಚಿತ್ರರಂಗ ಗೊತ್ತಿರಲಿಲ್ಲ. ಹೋದಿವಿ, ನಮ್ಮನ್ನು ಕಳಿಸ್ಬೇಕಾದ್ರು ಕೂತ್ಕೋಬೇಕಾದ್ರೂ ಕಳಿಸ್ಬೇಕಾದ್ರೂ ಎದ್ದು ನಿಂತು ಕಲಿಸ್ಕೊಟ್ರು ನಮಗೆ. ಅವಾಗ ಅನಿಸ್ತು ನಮಗೆ ನಮ್ಮ ಪಿಕ್ಚರ್ ಬಗ್ಗೆ ನಮಗೊಂದು ಅಭಿಮಾನ ಬಂತು. ಅವಾಗ ದೊಡ್ಡವರು ನಮಗೊಂದು ಸಿಕ್ಕಿದ್ದಾರೆ, ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತಕೊಂಡು. ಸೊ ಅದೇ ರೀತಿ ಎಲ್ಲರಿಗೂ ಕಾಲ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರಿಗೂ ಹೇಳಿ ಒಂದು ಖುಷಿ ಆಯ್ತಲ್ಲ. ಇವಾಗ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ತುಂಬ ಖುಷಿ ಅನಿಸ್ತಿದೆ. ನಮ್ಮ ಪಿಕ್ಚರು ಒಂದು ರೀಚ್ ಆಗುತ್ತೆ, ಎಲ್ಲ ಸಮಾಜಕ್ಕೆ ಅಂತ ರೀಚ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಸರ್. ಯಾವ ಸರ್? ಹೌದು ಸರ್, ಹೌದು ಸರ್, ಹೌದು ಸರ್. ನಾವು ಈಗ ಸಂಗೀತ ಕಟ್ಟಿ ಮೇಡಮ್ ಅವ್ರ ಬಗ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಒಂದ್ಸರಿ ಬಂದರು, ಅವರೇ ಹೇಳಿದರು ಸರಿ ಬರಲ್ಲ ಅಂದ್ಕೊಂಡು, ಮತ್ತೆ 2ನೇ ಸರಿ ಬಂದು ಹಾಡೋಗಿದ್ದಾರೆ. ಹಾಗೆ ಎಲ್ಲರೂ ಡೈರೆಕ್ಟ್ರು ಹೇಳಿದರು, ಮ್ಯೂಸಿಕ್ ಡೈರೆಕ್ಟ್ರು, ನಾನು ಇಷ್ಟು ಪಿಕ್ಚರಲ್ಲಿ ಮಾಡಿದ್ದಕ್ಕೆ ನಮ್ಮ ಹೀರೋ ಅಂಜನವರು ಪಿಕ್ಚರ್ ನೋಡಿ ನಾನು 10 ಬಿಟ್ಟು 15 ನಿಮಿಷ ಅಂತ ಇದೇ ಕಾರಣ ಸರ್ ಮಾಡಿದ್ದು. ಓಕೆ, ನಮ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ ಸರ್, ಮುಂದಿನ ಸಪೋರ್ಟ್ ಮಾಡ್ತೀವಿ ಸರ್. ಪ್ರಚಾರ ಹೇಗ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಸರ್. ಪ್ರಮೋಷನ್ ಸರ್, ಪ್ರತಿಯೊಂದು ಹೋಗೋದಕ್ಕೆ ನೀವು ಕಾರಣ, ನೀವು ಮಾಡಬೇಕು, ನಾವು ಮಾಡ್ತೀವಿ, ಎಲ್ಲರೂ ಇದ್ದಾರೆ ಸರ್. ಎಲ್ಲರೂ ಸೇರ್ಕೊಂಡು ಮಾಡೋಣ ಸರ್. ನಾವು ಒಬ್ಬನಿಂದ ಆಗೋದಿಲ್ಲ, ನಮ್ಮ 3 ಜನದಿಂದ ಆಗಲ್ಲ. ನಾವೆಲ್ಲ ನಿಮ್ಮನ್ನು ಕರೆದಿದ್ದೀವಿ ಸರ್, ನೀವು ತನ್ನಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ ಸರ್. ಹಾಂ ಸರ್, ನಮ್ಮ ಭಾಷೆ UK ಇಂದ ಬಂದಿರೋ ಸರ್. ಇಡೀ ಕರ್ನಾಟಕ ನೋಡ್ಬೇಕು ಸರ್ ನಮ್ಮ ಫಿಲ್ಮನ್ನು. ಉತ್ತರ ಕರ್ನಾಟಕಕ್ಕೆ ಸೀಮಿತ ಇಲ್ಲ, ಎಲ್ಲರೂ ನೋಡ್ಬೇಕು ಸರ್ ನಾವು. ಸೊ ಮಾತಾಡ್ತಿದ್ದೆ ಸರ್, ಅದು ಮಾತಾಡ್ತೀವಿ ಸರ್. ಒಂದು ಹೆಜ್ಜೆ ನಾವು ಹೊಸಬ್ರು ಇವಾಗ ಬಂದಿರೋದು, ಫಸ್ಟ್ ಸ್ಟೆಪ್ ಸರ್. 2ನೇ ಸ್ಟೆಪ್ಪಲ್ಲಿ ಎಲ್ಲರೂ ಸೇರ್ಕೊಂಡು ಮಾತಾಡ್ತೀವಿ. ಏನು ಮಾಡಬೇಕು ಅನ್ನೋದು ಅನುಭವ ತೊಗೊಳ್ತೀವಿ ಸರ್. ಅದನ್ನು ತೊಗೊಂಡಿಟ್ಟು ಮಾಡ್ತೀವಿ. ಗುರುರಾಜ್ ಸರ್ ಕರೆದಿದ್ದೀವಿ, ಅವ್ರು ಎಲ್ಲರ ಹತ್ರ ಹೋಗ್ತೀವಿ ಸರ್. ಹೋಗಿ ಕರಿತೀವಿ. ಮೇ ಬಿ ಜುಲೈಯಲ್ಲಿ ಡೈರೆಕ್ಟ್ ಹೇಳ್ದಂಗೆ 24 ಅಂತೇಳಿ ಸರ್, ಅದನ್ನ ಅನ್ಕೊಂಡಿದ್ದೀವಿ ಸರ್. 24ಗೆ ಇಲ್ಲ ಸರ್, ಏನಿಲ್ಲ ಸರ್. ಅದ್ರ ಬಗ್ಗೆ ನಾವು ಇನ್ನೂ ಏನೂ ಹರಿಸಿಲ್ಲ ಸರ್. ನಮ್ದು ತಲೆಯಲ್ಲಿ ಇರೋದು ಹಾಡ ರಿಲೀಸ್ ಮಾಡೋ ಅಷ್ಟೇ. ಯಾರ ಮುಖಾಂತರ ಹಾಡ ಆಡಬೇಕು, ದೊಡ್ಡವ್ರು ಸಿಕ್ಕಿದ್ದಾರೆ ಸರ್, ಅವ್ರ ಮುಖಾಂತರ ಹಾಡ ರಿಲೀಸ್ ಮಾಡೋಣ ಸರ್. ನಾವು UK ಇಂದ ಬಂದಿರೋರು, ಅಲ್ಲಿ ಸೊಗಡನೆ ತಿಂದಿದ್ದೀವಿ ಸರ್. ನಾವು ಏನಾರು ಒಂದು ಕೊಡಬೇಕಂತ ಕೊಡ್ತಾ ಇದೆ ಸರ್. ಅದನ್ನು ಅದೇ ಖುಷಿ, ನಾವು ಪಿಕ್ಚರ್ ಮಾಡಿದ ಒಂದು ಖುಷಿ ಸರ್. ಸಿನಿಮಾದಿಂದ ನಿಮಗೇನು ಖುಷಿ ಆಯ್ತು ಅಂತ? ಸಿನಿಮಾ ಮಾಡೋದು ಖುಷಿ ಆಯ್ತು ಅಷ್ಟೇ, ಬೇರೆ ಏನಿಲ್ಲ ಸರ್.
ಸಿನಿಮಾ ಮಾಡೋದು ಖುಷಿ ಸರ್. ಸರ್ ಒಂದೇ ಪಾಯಿಂಟ್, ನೀವೇನೇ ಪ್ರಶ್ನೆ ಕೇಳಿದ್ರು ಅಲ್ಲೇ ಸುತ್ತಿ ಅಲ್ಲಿಗೆ ಬರ್ತಾರೆ. ನೀವೆಲ್ಲ ಪಿಕ್ಚರ್ ನೋಡ್ಬೇಕು ಸರ್, ನಮ್ ಸಕ್ಸಸ್ ಮಾಡ್ಬೇಕು, ಅವಾಗ ಹೇಳ್ತೀವಿ ಸಿನಿಮಾದಿಂದ ಏನು ಅಂತ ಸರ್. ಅದು ಓಕೆ, ದಾವಲಿ ಸಾಹೇಬ ಹುಣಸಿ ಮರದ ಸರ್, ಒಳ್ಳೇದಾಗ್ಲಿ ತಮಗೆ. Thank you, madam. ತಮ್ಮ Thank you. ಸಿನಿಮಾದಿಂದ ಒಳ್ಳೆ ಹೆಸರು ಬರ್ಲಿ ಅಂತ ಆಶಿಸ್ತೀನಿ. ಅಶೋಕ್ ಎನ್ ತುರುವೇಕೆರೆ ಸರ್, ಸಿನಿಮಾದ ಮತ್ತೋರ್ವ ನಿರ್ಮಾಪಕರು ಸರ್, ತಮ್ಮ ಸಿನಿಮಾಗಳನ್ನು ಒಳಗೂಡಿಸಿ ತಾವು ತಿಳಿಸಿದೆ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರವನ್ನು ತಿಳಿಸ್ತೀನಿ. ಇವತ್ತು ಹುಲಿಬೀರ ಚಿತ್ರದ ತಂಡದ ಆಡಿಯೋ ರಿಲೀಸ್ಗೆ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳು ಮತ್ತು ಹುಲಿಬೀರ ತಂಡದವರು ಮತ್ತು ತಂಡದ ಮಿತ್ರರು ಮತ್ತು ಮಾಧ್ಯಮ ಮಿತ್ರರಿಗೆ ಸುಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತ ಪ್ರೋತ್ಸಾಹಕಾರದ ಗಿರೀಶ್ ಸರ್ಗೆ ನಮ್ಮಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಬಹಳ ಇಷ್ಟಪಡ್ತೀನಿ. ಇವತ್ತು ಈ ಸ್ಟೇಜಿಗೆ ಬಂದು ನಿಲ್ಲಕ್ಕೆ ಕಾರಣ ಅವರೇ. ಸರ್ ನೀವು ಬನ್ನಿ ಸರ್ ಸ್ಟೇಜ್ಗೆ. ಗಿರೀಶ್ ಸರ್, ಸುಜಾತಾ ಮೇಡಮ್ ಅಂಡ್ ಗಿರೀಶ್ ಸರ್ ಈ ಚಿತ್ರದ ಮತ್ತೊಂದು ಏನ್ ಹೇಳೋದು ಶಕ್ತಿ ಅನ್ಬೇಕು. ಬಂದಿದ್ದೆಲ್ಲ ಪೂರ್ತಿ ಬೆಂಗಳೂರು, ಬಟ್ ನನ್ನ ಸ್ವಂತ ತಂದೆ ತಾಯಿ ಊರು ಬಂದು ತುರುವೇಕೆರೆ. ಫಸ್ಟ್ ಟೈಮು ನಾನು ಇವ್ರನ್ನ ದಾವಲ್ ಸರ್ನ ಮತ್ತೆ ಗಿರೀಶ್ ಸರ್ ಮೀಟ್ ಮಾಡಿದಾಗ ಅವರು ಒಂದು ಉತ್ತರ ಕರ್ನಾಟಕದ ಏನೋ ಒಂದು ಆಲೋಚನೆ ಹೇಳಿರು. ನಾನು ಏನು ಮುಂದಕ್ಕೆ ಏನು ಯೋಚನೆ ಮಾಡಲಿಲ್ಲ. ಅವರು ಏನೋ ಒಂದು ಪ್ರೋತ್ಸಾಹ ಅವರು ನನಗೆ ಕೊಡಿ, ನಾವೇನೋ ನಮ್ಮ ಊರಿಗಾಗಿ ನಾವು ಕೊಡಬೇಕು, ದಯವಿಟ್ಟು ನೀವು ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಅದು ಏನೋ ಒಂದು ಸಾಥ್ ಕೊಡಿ ಅಂತ ಕೇಳಿದ್ರು. ನಾವು ಏನೂ ಮಾತಾಡ್ದಲೇನೆ ಆಯಿತು ಅಂತ ಬಂದೆ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ದಾವಲ್ ಸಾಹೇಬರು, ಗಿರೀಶ್ ಸರ್, ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಸೊ ಇನ್ನು ಹಾಡುಗಳು ನಾವು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೀವೆಲ್ಲರೂ ಮೆಚ್ಚುಗೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದೇ ಥರ ಪ್ರೋತ್ಸಾಹನ ದಯವಿಟ್ಟು ನಮಗಿದು ಮೊದಲ ಚೊಚ್ಚಲ ಕಾಣಿಕೆ, ಸಾಯಿ ಸ್ಟಾರ್ ಸಿನಿಮಾಸ್ನ ಮೊದಲ ಚೊಚ್ಚಲ ಕಾಣಿಕೆ, ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಶೋಕ್ ಎನ್ ತುರುವೇಕೆರೆ ಸರ್, ಒಳ್ಳೇದಾಗಿ ತಮಗೆ ಸಿನಿಮಾದಿಂದ. ಸುಜಾತಾ ಮೇಡಮ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತಾ ಗಿರೀಶ್, ನಾನು ಗೃಹಿಣಿ. ಯಾಕಂದ್ರೆ ಇಲ್ಲಿ ಎಲ್ಲ ಮಾಧ್ಯಮದವರಿಗೆ ಮತ್ತು ದಿಗ್ಗಜರಿಗೆ, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಾವು ಇದು ಮೊದಲೇ ಸಾರಿ ಈ ಥರ ಎಲ್ಲ ಸಿನಿಮಾದಲ್ಲಿ ನೋಡಬೇಕಾಗಿದ್ದು ಮತ್ತು ಕೇಳಬೇಕಾಗಿದ್ದು. ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಬಂದವರು. ಯಾಕಂದರೆ ಈ ಕಡೆದ ಬೇರೆ, ಆ ಕಡೆದ ಬೇರೆ, ನಮ್ಮ ಕಡೆದ ಬೇರೆ. ಎಲ್ಲರೂ ಈ ಕಡೆ ಥರದೇ ಸಿನಿಮಾ ನೋಡ್ತಾರಲ್ಲ, ನಾವು ಯಾಕೆ ನಮ್ಮ ಕಡೆದು ನೋಡಬಾರ್ದು, ನಮ್ಮ ಕಡೆದು ಚಿತ್ರ ಮಾತಾಡಬಾರ್ದು, ಮಾಡಬಾರ್ದು. ಎಲ್ಲರೂ ಒಂದು ಸ್ವಲ್ಪ ಆ ಕಡೆನೂ ಉತ್ತರ ಕರ್ನಾಟಕದ ಕಡೆನೂ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಲ್ಲಿಂದ ಇಷ್ಟು ದೂರ ಬಂದು ಸಿನಿಮಾ ಮಾಡೋದು, ಈ ಕಡೆ ಎಲ್ಲನೂ ಶೂಟಿಂಗ್ ಎಲ್ಲ ಈ ಕಡೆ ಆಗ್ತಾವೆ, ನಮ್ಮೂರ ಕಡೆ ಆಗಲ್ಲ. ಅದು ಒಂದು ಉದ್ದೇಶದಿಂದ. ಮತ್ತು ನಮ್ಮ ಡೈರೆಕ್ಟರ್ ಸಾಹೇಬರು ಆ ಕಡೆಯವರು, ನಾವು ಎಲ್ಲರೂ ಆ ಕಡೆಯವರು. ನಮ್ಮ ಅಶೋಕ್ ಸರ್ ಮಾತ್ರ ಇಲ್ಲಿಯವರು, ಬೆಂಗಳೂರು ಕಡೆದವರು, ತುರುವೇಕೆರೆದವರು. ಅದನ್ನು ನಾವು ಇದೊಂದು ಚಾಲೆಂಜ್ ಆಗಿ ತಗೊಂಡು ಬೆಳೆಸಬೇಕು ಉತ್ತರ ಕರ್ನಾಟಕ ಕಡೆದ್ದು ಅಂತ ನಾವು ಇವತ್ತಿನ ದಿನ ಹುಲಿಬೀರ ಚಿತ್ರದ ಒಂದು ಸಾಂಗ್ ರಿಲೀಸ್ ಮಾಡಲಿಕ್ಕೆ ಎಷ್ಟೊಂದು ದಿನ ಟೈಮು, ಡೇಟು, ಎಷ್ಟು ಸರಿ ರೆಡಿ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇವತ್ತು ಕೂಡಿ ಬಂತು, ಗುರುವಾರ, ಅದು ಒಳ್ಳೆಯ ದಿನ ಅಂದ್ಕೊಂಡ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ತಮ್ಮ ಕಡೆ ಇದೆ, ಮಾಧ್ಯಮದವ್ರ ಕಡೆ ಮನೆ ತಲುಪಿಸೋದು ಮತ್ತು ಯೂಟ್ಯೂಬ್ ಚಾನಲ್ದವರು ಇದನ್ನು ಬೆಳೆಸಿ, ನಮ್ಮನ್ನು ಬೆಳೆಸಿ, ಇದನ್ನು ಬೆಳೆಸಿದರೆ ನಾವು ಇನ್ನೂ ಅಷ್ಟು ಎಲ್ಲರನ್ನೂ ಕಲಾವಿದರು ಬೆಳಿಬೋದು, ನಮ್ಮಂಥ ನಿರ್ಮಾಪಕರು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಮತ್ತು ನಮ್ಮ ಸರ್ ಅವರು ಬೆನ್ನೆಲುಬಾಗಿ ನಮಗೆ ನಿಂತಿದ್ದಾರೆ. ನೀವೆಲ್ಲರೂ ನಿಂತಿದ್ದಕ್ಕೆ ನಾವು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋದು. ಮತ್ತು ನಮಗೆ ತಮ್ಮ ಕೈಯಲ್ಲಿದೆ ಸರ್, ಅದು ಅದೇ ಸರ್, ನೀವೆಲ್ಲರೂ ಮಾಧ್ಯಮದವ್ರು ಎಲ್ಲ ಕಡೆನೂ ತಲುಪಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ತಲುಪುವಂಥ ಸಿನಿಮಾ ನಾವು ಮಾಡಿದ್ವಿ. ಅದು ಎಲ್ಲ ಭಾಷೆದಲ್ಲೂ ಆಗಬೇಕು ಅಂತ ನಮ್ಮ ಆಸೆನೂ ಇದೆ. ಮತ್ತು ನಮಗೆ ವೀರ್ ಸಮರ್ಥ್ ಸರ್ ಅವರು ಸಂಗೀತ, ಅವ್ರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಅವರು ಬಂದಿಲ್ಲ ಇವತ್ತು. ಮೇಡಮ್ ಅವರು, ಸಂಗೀತ ಮೇಡಮ್ ಅವರು, ಶಿವಾನಿ ಮೇಡಮ್ ಅವರು, ಹಾಗೆ ಮಾಳು ಅವರು. ಮತ್ತೆ ನಂಗೆ ಏನು ಮಾತಾಡಬೇಕು ಅಂತ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಇಲ್ಲ, ನೀವು ಅಂಜಿದ್ದಕ್ಕಿಂತ ಭಾಳ ಚಲೋ ಮಾತಾಡ್ತಿದ್ದೀರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾವು ಮಾಡಲಿಕ್ಕೆ ತಯಾರಿ ಮಾಡಿದ್ದು ನಮ್ಮ ನಿರ್ದೇಶಕರು ಮತ್ತು ಅಂಜನ್ ಅವರು ಒಂದು
ಇವರಾದರಿ ಮೂವಿ ಸಲುವಾಗಿ ಬಂದಾಗ ನನಗೆ ಪರಿಚಯ ಆದರು. ಅವರಲ್ಲಿರೋ ಟ್ಯಾಲೆಂಟ್ ನಾವು ಜೊತೆಗೆ ಒಂದು ಲಂಚ್ ಮಾಡಿದ್ವಿ ಅಷ್ಟೇ. ಅದನ್ನು ನೋಡಿ ನಮ್ಮ ನಿರ್ದೇಶಕರು ನೋಡಿ 10 ವರ್ಷದಿಂದ ಅವರಿಗೇನು ಅವಕಾಶ ವಂಚಿತರಾಗಿತ್ತು ಅನಿಸ್ತು. ಒಳ್ಳೆ ಟ್ಯಾಲೆಂಟ್ ತುಂಬ ಇದೆ ಅವ್ರ ಹತ್ರ. ಅಂಜನ್ ಅವ್ರ ಹತ್ರ ತುಂಬ ಟ್ಯಾಲೆಂಟ್ ಇತ್ತು. ನನಗೆ ಎಲ್ಲೋ ಒಂದು ಕಡೆ ಈಗ ಒಂದು 5 ವರ್ಷ ಹಿಂದುಗಡೆ ನಾನು ಅವಾಗ ನನ್ನ ತಲೆಯಲ್ಲಿ ಚದುರು ಹಿಡಿತು, ಉತ್ತರ ಕರ್ನಾಟಕದ್ದು ಬೇಸ್ ಇಟ್ಕೊಂಡು ಯಾಕೆ ಇವ್ರನ್ನ ಬೆಳೆಸಬಾರ್ದು, ಪ್ರೋತ್ಸಾಹ ಮಾಡಬಾರ್ದು ಅಂತ ವಿಚಾರ ಬಂದಾಗ ನನ್ನ ಮನಸ್ಸಲ್ಲಿ ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಹುಣಸಿ ಮಹೇಶ್ ಸರ್, ಆಮೇಲೆ ನಂತರ ನಮಗೆ ಅಶೋಕ್ ಸರ್, ಇವರೆಲ್ಲ 3 ಜನ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಇದೆ, ಒಳ್ಳೆ ನಿರ್ದೇಶಕರು ಒಂದು ಸ್ಟೋರಿ ಬರೆದಿದ್ದಾರೆ, ಉತ್ತರ ಕರ್ನಾಟಕ ಬೇಸ್ ಇರುವಂಥದ್ದಿದೆ, ಉತ್ತರ ಕರ್ನಾಟಕದ ಕಲಾವಿದರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಮಾಡಿದಾಗ ನಮ್ಮ ಅಶೋಕ್ ಸರ್ ಬಹಳ ಬಹುಮುಖ ಪ್ರತಿಭೆ ಅವರು. ಎಲ್ಲರಲ್ಲೂ ತಲೆ ಓಡ್ತಾ ಇರುತ್ತೆ. ಈ ವಿಚಾರ ಬಂದಾಗ ಹಲವಾರು ಬಾರಿ ಎಲ್ಲ ತಲೆಯಲ್ಲಿ ಬಂತು. ಮತ್ತೆ ನನ್ನ ಪತ್ನಿ ಕೂಡ ಸಿನಿಮಾದ್ದು ಬಹಳ ಹುಚ್ಚು. ನೋಡ್ರಿ ಸಿನಿಮಾ ಉತ್ತರ ಕರ್ನಾಟಕದ ಸಿನಿಮಾ ಮಾಡಿದ್ರೆ ಏನಾಗುತ್ತೆ, ಮಾಡ್ರಿ ನೋಡೋಣ ಅಂತೇಳಿ. ಆಯ್ತು ನೀನೇ ಮಾಡು, ನನ್ನ ಆಸಕ್ತಿ ಇದೆಲ್ಲ ನೀನೇ ಮಾಡು ಅಂತೇಳಿ ನಾನು ಬೆನ್ನೆಲುಬಾಗಿ ನಿಂತೆ ಈ ಒಂದು ಚಿತ್ರ ಮೂಡಿ ಬಂದಿದೆ. ನಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ವೀರ್ ಸಮರ್ಥ ಸರು, ಆಮೇಲೆ ಇದರಲ್ಲಿ ಎಲ್ಲ ಸಿಂಗರ್ಸು ಹಾಡಿದ್ದಾರೆ. ನಾಳೆ ನಿಟ್ನಾಳದಂತೂ ಸೂಪರ್ ಡೂಪರ್ ಹಿಟ್ ಅಂತ ಸಾಂಗ್ ಕೊಟ್ಟಿದ್ದಾರೆ. ಅದು ಎಲ್ಲ ಟ್ಯಾಕ್ಟರ್ಗಳಲ್ಲಿ ಓಡುತ್ತೆ ಅಂತ ನನಗೆ ತಲೆಯಲ್ಲಿ ಓಡ್ತೇನೆ. ಯಾವುದೋ ಟ್ಯಾಕ್ಟರ್ಗಳು ಬಂದರೆ ಟ್ಯಾಕ್ಟರಲ್ಲಿ ಓಡ್ತಾ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಆಮೇಲೆ ಸಂಗೀತ ಕಟ್ಟಿ ನೋಡಿದ ಮತ್ತೆ ಅದ್ಭುತ ಅದು ಹಾಡು. ಅದನ್ನು ಹಾಡು ಕೇಳಿದ್ರೆ ಎಲ್ಲ ಕೈ ಮುಗಿಬೇಕು ಅನಿಸ್ಬಿಡುತ್ತೆ. ಅಂತ ಒಂದು ಅದ್ಭುತವಾದ ಹಾಡನ್ನು ಅವರು ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಚಿತ್ರ ಏನು ನಮ್ಮ ಸ್ನೇಹಿತರು ನಮ್ಮೆಲ್ಲ ಚಿತ್ರರಂಗದ ಬೆಳಗ ಏನು ಮಾಡಿದ್ದಾರೆ ಅವರೆಲ್ಲರಿಗೂ ತುಂಬಾ ಯಶಸ್ವಿ ಸಿಗಲಿ ಅಂತ, ಮತ್ತು ಉತ್ತರ ಕರ್ನಾಟಕಕ್ಕೆ ಯುಕೆಗೆ ಜಯವಾಗಲಿ ಅಂತ ಈ ಸಂದರ್ಭ ಸಾರ್ಥ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸುಜಾತಾ ಮೇಡಮ್. ಥ್ಯಾಂಕ್ ಯು ಅಶೋಕ್ ಸರ್. ಬರ್ಲಿ ಅಂತ ಆಶಿಸ್ತಾ ಸರ್ ಇರ್ಲಿ, ಅವರು ನೆಕ್ಸ್ಟ್ ಮಾತಾಡ್ತಾರೆ ಸರ್. ಮಾತಾಡಿದಾಗ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರೊಡ್ಯೂಸರ್ ಸರ್ಗೂ, ಸಿನಿಮಾ ನಿರ್ದೇಶಕ ಸರ್ಗೂ, ಸ್ಪೆಷಲ್ ಆಗಿ ಸರ್ಗೂ ಥ್ಯಾಂಕ್ ಯು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹಾಡು ಬಗ್ಗೆ ಒಂದು ಹೇಳ್ಬೇಕಂದ್ರೆ, ನಾ ಸ್ಟುಡಿಯೋಕ್ಕೆ ಸರ್ ಏನು ಕೇಳಕ್ಕಂತಿದ್ದೀನಿ. ಸರ್ ನನಗೆ ಉತ್ತರ ಕನ್ನಡ ಸಿನಿಮಾದ ಒಂದು ಏನ್ ಟೀಮ್ ಮಾಡ್ಕೊಡ್ಬೇಕ್ರಿ ಅಂತ. ಅದೇ ಟೈಮ್ದಾಗ ಸಿಆರ್ ಸರ್ ಫೋನ್ ಗೊತ್ತು, ಮನೆಯವರು ಪಕ್ಕ ನಮ್ಮ ಉತ್ತರ ಕನ್ನಡ ಸಲಿ ಐತಿ, ಪಕ್ಕ ನಮ್ಮ ಉತ್ತರ ಕನ್ನಡ ಭಾಷೆ ಐತಿ, ಮನೆ ಹಾಡ್ಬಿಡು ಅಂತ ಹೇಳಿ ಅಂದಾಗ ಹಾಗೆ ಹಾಡೋಕ್ಕಿಲ್ಲ, ನಾನು ಕೇಳುತ್ತಿಲ್ಲ, ಪಕ್ಕ ನಮ್ಮ ಜಾನಪದ ಟೈಪ್ರಲ್ಲಿ ಕೆಲಸ ಆಗಿತ್ತು, ಹಾಡಬೇಕು. ಸ್ಪೆಷಲ್ ಆಗಿ ಸಿ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹುಡುಗರ ಹೀರೋಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರ ವೇಣು ಸ್ಟಾರ್ ಅಂಜನಗೌಡರು ಕೂಡ ತುಂಬ ಹೃದಯದ ತಿಳಿಸ್ತೀನಿ. ಇನ್ನೊಂದು ಎರಡು ಲೈನ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹುಡುಗರ ಸಿನಿಮಾದ ಬಗ್ಗೆ. ಹಳ್ಳಿ ಹೈದ ಪ್ಯಾಟಿಗೆ ಬಂದ ಹುಡುಗರ ಸಿನಿಮಾವನ್ನು ದೇಶಾದ್ಯಂತ ಒಯ್ದ ಅನ್ನೋ ರೀತಿಯಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಾಡು. ಶಿವಾನಿ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ಈ ಒಂದು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಸೊಗಡಿನ ಹುಲಿಬೀರ ಮೂವಿ, ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಹುಲಿಬೀರ ಬರ್ತಾ ಇದೆ ಅಂದ್ರೇನೆ ನಮಗೆ ಒಂಥರ ಖುಷಿ. ಈ ಮೂವಿಯಲ್ಲಿ ನಾನು ಹಾಡಿದ್ದೀನಿ ಅಂದರೆ ಇನ್ನೂ ಡಬಲ್ ಟ್ರಿಬಲ್ ಖುಷಿ. ಅದಕ್ಕಾಗಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ 3 ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಒಂದು ಮೂವಿ ಹಿಟ್ ಆಗಲಿ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಲಹರಿ ಸರ್ ಅವರಿಗೆ ಕೂಡ ನಮಸ್ಕಾರಗಳು, ಸಂಗೀತ ಕಿಟ್ಟಿ ಮ್ಯಾಮ್ ನಮಸ್ತೆ, ಗುರುರಾಜ್ ಸರ್ ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ಇದು ನನ್ನ ಸೆಕೆಂಡ್ ಮೂವಿ. ನಮ್ಮ ವೀರ್ ಸಮರ್ಥ ಸರ್ ಅವರು
ನಾವು ಒಂದು ಕರ್ನಾಟಕದ ಕಿರೀಟ ನಮ್ಮ ವೀರ ಸಮರ್ಥ ಸರ್ ಹೇಳಿದಾಗೆ ನಾವು ಬೀದರಿಂದ ಬಂದಿವಿ. ಅದೊಂದು ನಮಗೆ ಭಾಳ ಹೆಮ್ಮೆ ಖುಷಿ ಅಂತ ಹೇಳ್ತೀನಿ. ವೀರ್ ಸಮರ್ಥ ಸರ್ ಅವರು ನನಗೆ ಇದು 2ನೇ ಸತಿ ಹಾಡಿಸ್ತಾ ಇರೋದು. ಮೊಟ್ಟ ಮೊದಲು ಮೂವಿ ಒಂದು ಸರಳ ಪ್ರೇಮ ಕಥೆ ಅಂತ ಎಲ್ಲ ಮಾತನ್ನು ಮತ್ತು ಕೃಷ್ಣ ಎನ್ನಬಾರದೆ ಈ 2 ಹಾಡು ಹಾಡಿಸಿದ್ದಾರೆ. ಅವರಿಗೆ ಅನಂತನದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಹುಲಿಬೀರ ಮೂವಿಯಲ್ಲಿ ಜಿಗಿರಿ ದೋಸ್ತ ಅಂತ ನಮ್ಮ ಮಾಳು ಅಣ್ಣ ಜೊತೆ ಹಾಡಿ ಬಹಳ ಖುಷಿ ಆಗ್ತಾ ಇದೆ. ಈ ಮೂವಿ ಆಗಲಿ ಈ ಒಂದು ಪ್ರತಿಯೊಬ್ಬ ಎಲ್ಲ ಹಾಡು ಫೇಮಸ್ ಆಗುತ್ತೆ, ಪಾಪ್ಯುಲರ್ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲರ ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇದ್ರೂ ನಮ್ಮ ಎಲ್ಲ ಸರ್ ಹೇಳಿದಾಗೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೂ ನಾವು ಬೆಳೀಲಿಕ್ಕೆ ಸಾಧ್ಯ ಅಂತ. ಖಂಡಿತ ಸರ್, ಅದು ಮಾತು ನಿಜಾನೇ. ಅಷ್ಟೇ, ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿವಾನಿ, ಥ್ಯಾಂಕ್ ಯು ಮಾಡೋ. ಬೀರ ಇನ್ನೇನು ಬಿಡುಗಡೆಗೆ ಸಜ್ಜಾಗಿದೆ, ಇವತ್ತು ಆಡಿಯೋ ಬಿಡುಗಡೆ ಆಗಿದೆ, ಏನ್ ಹೇಳ್ತೀರಿ ಹೀರೋ? ಎಲ್ಲರೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ನನ್ನೆಲ್ಲ ಜಿಗಿರ್ ದೋಸ್ತ್ ಬಂದಾರ ಜಿಗಿರ್ ದೋಸ್ತ್ ಸಾಂಗ್ ರಿಲೀಸ್ ಮಾಡಕ್ಕೆ. ನನ್ನ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಗೌಡಗೆರೆ ಒಂದು ಹಳ್ಳಿ. ಫಸ್ಟ್ ಸಿನಿಮಾ ಎರಡರಿಂದ ಸಿನಿಮಾ ಮಾಡಿದ್ದೆ. ಅದು ಆ ಕಡೆ ಭಾಗಕ್ಕೆ ಮಾತ್ರ ರಿಲೀಸ್ ಆಗಿ ಸ್ವಲ್ಪ ಹೆಸರು ತಂದು ಕೊಡ್ತು. ಅದಾದ್ಮೇಲೆ ನನ್ನ ಪ್ರತಿಭೆ ಗುರುತಿಸಿ ಮಲ್ಲಿಕ್ ಸರ್ ಆಫರ್ ಮಾಡಿದ್ರು. ಸೊ ಇದಕ್ಕೆ ಒಂದು ಬಂಡವಾಳ ಹೂಡಿದ್ದು, ಬಂಡವಾಳಕ್ಕೆ ಸಪೋರ್ಟ್ ಮಾಡಿದ್ದು ಗಿರೀಶ್ ಸರ್, ಆಮೇಲೆ ದಾವಣ್ ಸರ್, ಅಶೋಕ್ ಸರ್ ಆ್ಯಂಡ್ ಸುಜಾತ ಅಕ್ಕ. ಇವತ್ತು ನಾನು ಮಾತಾಡೋದೇನಿಲ್ಲ, ಆ್ಯಕ್ಚುಲಿ ಮ್ಯೂಸಿಕ್ ಮಾತಾಡ್ತಿ. ವೀರ್ ಸಮರ್ಥ ಸರ್, ನನಗೆ ನಿಮ್ಮದು ಚಿಕ್ಕ ವಯಸ್ಸಲ್ಲಿ ಒಂದು ಸಾಂಗ್ ಕೇಳಿದೆ, ಕೊಂಚೇರಿ ಸಿಮೆಂಟ್. ಅದನ್ನು ಯಾವಾಗಲೂ ಕೇಳ್ತಾನಿದ್ದೆ ನಾನು. ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಬಟ್ ನನ್ನ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಸಾಂಗ್ ಕೊಟ್ಟಿರಿ. ನನಗೆ ತುಂಬ ಫೇವ್ರೇಟ್ ಸಾಂಗು ಹುಟ್ಟಿ ಬಂದೆ ಹುಲಿಬೀರನಾಗಿ. ಅದರಲ್ಲಿ ನನಗೆ ಬರ್ದಂಗೈತೆ ಅದು. ಶಿವಗರಿಗೆ ಸರ್ ಗೊತ್ತಿಲ್ಲ, ನನ್ನ ಹಳೆ ಫ್ರೆಂಡ್ ಅವರು, ಅವರೇ ಬರ್ತಾರೆ ಗೊತ್ತಿರಲಿಲ್ಲ ನನಗೆ. ಅವ್ರು ಬರ್ದು ಕಳಿಸಿದ್ಮೇಲೆ ಗೊತ್ತಾಯ್ತು, ಓ ಪಕ್ಕ ನನಗೆ ಬರ್ದಾರಂತ ಅನಿಸಿತ್ತು ಮೊದಲು. ಆಮೇಲೆ ಫಿಲಮ್ ನೋಡಿದ್ಮೇಲೆ ಓ ಪಕ್ಕ ಸೂಟ್ ಆಗಿತ್ತಂತ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿ ಮನೆಯಲ್ಲಿ ಒಂದು ಹುಡುಗ ಇದ್ದ ಇರ್ತಾನೆ. ಅಂದ್ರೆ ಅವ್ನು ಯಾವತ್ತೂ ಓದಲ್ಲ, ಎಷ್ಟು ಓದಿಸಿ ಓದಲ್ಲ ಅವನು. ಮಿಕ್ಕಿದವರು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇನ್ಯಾರೋ ಸಂಬಂಧಿಕರು ಓದ್ತಾರ, ಅವರು ಒಳ್ಳೆ ನೌಕರಿ ಮಾಡ್ತಾರ, ಅವ್ರು ಸೆಟ್ಲ್ ಆಗ್ತಾರ, ಸಿಟಿಲಿ ಅಲ್ಲಿ ಸೆಟ್ಲ್ ಆಗ್ತಾರ. ಬಟ್ ಈ ಓದಿದ ಹುಡುಗನ್ನ ಎಲ್ಲರೂ ಒಂಥರ ಬೇರೆ ತರ ನೋಡ್ತಿರ್ತಾರೆ. ಅಂದ್ರೆ ಕಂಡಮ್ ಮಾಡೋದು, ಅವನಿಗೆ ಏನೇ ಬಂದ್ರು ಫಸ್ಟ್ ಒಂದು ಲಾಸ್ಟ್ ಅವನ ಆಪ್ಷನ್. ಸೊ ಆ ಲಾಸ್ಟ್ ಆಪ್ಷನ್ ಇರೋ ಹುಡುಗನ ಕತೆ ಇದು. ಅವ್ನ ಯಾವ ಥರ ಬಳಕೆ ಮಾಡ್ಕೋತಾರ,